ನೀವು ಕೋರ್ಟನ್ನು ಅಪ್ರೋಚ್ ಮಾಡಿಲ್ಲ ಈ ವಿಚಾರದಲ್ಲಿ, ಅವ್ರಿಗೇನು ಕೇಳ್ತಿದ್ದಾರೆ ಅಫಿಡವಿಟ್ ಹಾಕಿ, ಆ ಹೋರಾಟ ಯಾಕಿಲ್ಲ? ಜನರ ಮುಂದೆನೇ ಯಾಕೆ ಹೋರಾಟ ಮಾಡ್ತಾ ಇದ್ದೀರಿ ಈ ವಿಚಾರದಲ್ಲಿ? ಎಲೆಕ್ಷನ್ ಕಮಿಷನ್ ಮೇಲೆ ಎಷ್ಟು ಪೆಟಿಷನ್ಗಳು, ಎಷ್ಟು ರೆಪ್ರೆಸೆಂಟೇಷನ್ಗಳು ಎಲ್ಲ ಕೊಟ್ಟಾಗಿದೆ. ಯಾವುದೇ ಕಾರಣಕ್ಕೂ ಈಗ ನಾವು ಹೋದರೆ ಅವರ ಉತ್ತರ ಒಂದೇ, ನಾವು ಪರ್ಫೆಕ್ಟ್ ಇದ್ದೀವಿ, ನಮ್ಮಲ್ಲಿ ಏನೂ ತಪ್ಪಿಲ್ಲ. ಪ್ರಧಾನ ಮಂತ್ರಿ ಬಂದು ಕಮ್ಯುನಲ್ ಮಾತಾಡ್ತಾರೆ ಎಲೆಕ್ಷನ್ಗೆ, ಪೋಲಿಂಗ್ಗೆ ಮುಂದಿನ ದಿವಸ. ಇಟ್ ಈಸ್ ಅನ್ IPC ಕ್ರೈಮ್. ಆ ಕಮ್ಯುನಲ್ ಮಾತಿಗೆ ಒಂದು ನೋಟಿಸ್ ಕೊಡ ಅಂದರೆ ಕೊಡೋಕ್ಕಾಗ್ತಾ ಇಲ್ಲ. ಶೆಡ್ಯೂಲ್ ಅವರ ಪ್ರಕಾರ ಮಾಡ್ತಾರೆ, ಅವರ ಪಕ್ಕ ಒಂದು ನೋಟಿಸ್ ಕೊಡಲ್ಲ. ನಮ್ಮಲ್ಲಿ ಏನೋ ಒಂದಾದರೆ ರಾಹುಲ್ ಗಾಂಧಿಗೆ 100 ನೋಟಿಸ್ ಬರ್ತದೆ. ಇವತ್ತು ಎಲೆಕ್ಷನ್ ಕಮಿಷನರ್ ಹೇಗೆ ಮುಂದೆ ಎಲ್ಲರ ಮುಂದೆ ಮಾತಾಡಿದ್ದಾರೆ ಅಂತ ಎಲ್ಲರಿಗೂ ಗೊತ್ತು. ಅದು ಒಂದು ಏಜೆಂಟ್ ಥರನೇ ಮಾತಾಡಿಬಿಟ್ಟಿದ್ದಾರೆ. SIR ಮಾಡಲಿಕ್ಕೆ ಅವಶ್ಯಕತೆ ಏನು, ಅಷ್ಟು ಅರ್ಜೆನ್ಸಿ ಏನು ಬಂದಿದೆ? ಇಟ್ ರಿಕ್ವೈರ್ಸ್ ಟ್ರಮೆಂಡಸ್ ಎಫರ್ಟ್. ಅಂದರೆ ಹಳೆಯ ವೋಟರ್ ಲಿಸ್ಟ್ ಇಟ್ಕೊಂಡು ಹೋಗಿ ಮನೆ ಹೋಗಿ ಯಾರಿದ್ದಾರೆ ಇಲ್ಲ ಅಂತ ವೆರಿಫೈ ಮಾಡಿಕೊಂಡು ಬರುವ ಒಂದು ಸಿಸ್ಟಮ್ ಅದು. ಈ ಸಾರಿ ಎಲೆಕ್ಷನ್ ಕಮಿಷನ್ ಮಾಡುವ SIR 2 ತಿಂಗಳ ಒಳಗಡೆ, ಹೌ ಇಸ್ ಇಟ್ ಪಾಸಿಬಲ್? ದಾಖಲೆ ಕೇಳುವ ವ್ಯವಸ್ಥೆನೇ ನಮ್ಮ ಎಲೆಕ್ಷನ್ ಸಿಸ್ಟಮಲ್ಲಿ ಇಲ್ಲ. ಸೊ ಆ ಸಿಸ್ಟಮನ್ನು ಕಂಪ್ಲೀಟಾಗಿ ಬೈಪಾಸ್ ಮಾಡಿ ಇವರು ಎಲ್ಲರ ಹತ್ರ ದಾಖಲೆ ಕೊಡಿ, ದಾಖಲೆ ಇಲ್ಲದ್ರೆ ನಿನಗೆ ಓಟ್ ಇಲ್ಲ ಅಂತ ಹೇಳಿದರೆ ಏನು ಕಥೆ? ಮತಗಳತನ ಅಂದರೆ ಒಂದು ವಿಚಾರವಾಗಿ ನೀವು ಎತ್ಕೊಂಡಿದ್ದೀರಿ ಮತ್ತು ಜನರಿಗೆ ಅದನ್ನು ಕನ್ವಿನ್ಸ್ ಮಾಡ್ತಾ ಇದ್ದೀರಿ, ಕೆಲವು ಸಾಕ್ಷಿಗಳನ್ನು ಇಟ್ಟಿದ್ದೀರಿ. ನಿಮ್ಮ ಮತ್ತು ಚುನಾವಣಾ ಆಯೋಗದ ನಡುವೆ ಒಂದಷ್ಟು ಸಂಘರ್ಷ ಕೂಡ ನಡೀತಾ ಇದೆ. ಈ ಮತಗಳತನದ ಬಗ್ಗೆ ಏನು ಹೇಳೋದು? ಅಂದರೆ ನಿಮ್ಮ ಬೇಡಿಕೆ ಏನಿದೆ ಅದಕ್ಕೆ ಆಯೋಗ ರೆಸ್ಪಾಂಡ್ ಮಾಡ್ತಾ ಇಲ್ಲ. ನೀವು ಕೋರ್ಟನ್ನು ಅಪ್ರೋಚ್ ಮಾಡಿಲ್ಲ ಈ ವಿಚಾರದಲ್ಲಿ, ಅವ್ರಿಗೇನು ಕೇಳ್ತಿದ್ದಾರೆ ಅಫಿಡವಿಟ್ ಹಾಕಿ ಅಂತ ಕೇಳ್ತಾ ಇದ್ದಾರೆ, ನಮ್ಮ ಹತ್ರ ಬನ್ನಿ ಅಂತ, ಅಥವಾ ಕೋರ್ಟ್ಗೆ ಹೋಗಿ ಅಂತ. ಆ ಹೋರಾಟ ಯಾಕಿಲ್ಲ? ಜನರ ಮುಂದೆನೇ ಯಾಕೆ ಹೋರಾಟ ಮಾಡ್ತಾ ಇದ್ದೀರಿ ಈ ವಿಚಾರದಲ್ಲಿ? ಇಲ್ಲ, ಬಟ್ ನಾವು ಅವ್ರ ಮುಂದೆ ಭಾಳ ವರ್ಷದಿಂದ ಹೋರಾಟ ಮಾಡಿದ್ದೀವಿ. ಎಲೆಕ್ಷನ್ ಕಮಿಷನ್ ಮೇಲೆ ಎಷ್ಟು ಪೆಟಿಷನ್ಗಳು, ಎಷ್ಟು ರೆಪ್ರೆಸೆಂಟೇಷನ್ಗಳು ಎಲ್ಲ ಕೊಟ್ಟಾಗಿದೆ. ಯಾವುದೇ ಕಾರಣಕ್ಕೂ ಈಗ ನಾವು ಹೋದರೆ ಅವರ ಉತ್ತರ ಒಂದೇ, ನಾವು ಪರ್ಫೆಕ್ಟ್ ಇದ್ದೀವಿ, ನಮ್ಮಲ್ಲಿ ಏನೂ ತಪ್ಪಿಲ್ಲ. ನೀವು ಆ್ಯಸ್ ಅ ಪೊಲಿಟಿಕಲ್ ಪಾರ್ಟಿ ನೀವು ಇದೆಲ್ಲ ಮಾಡಬೇಕು ಅಂತ ನಮಗೆ ಅವರು ಅಡ್ವೈಸ್ ಹೇಳುವರು. ನಾವು ಇದೇ ವಿಚಾರ EVM ಮೇಲೆ ಅವ್ರಿಗೆ ಹೇಳಿದ್ವಿ. EVMಲ್ಲಿ ಇಂಥ ಪ್ರಾಬ್ಲಮ್ ಇದೆ, ನಮ್ಮನ್ನು ಕೇಳಲಿಕ್ಕೆ ರೆಡಿ ಇಲ್ಲ ಅವರು ಉಲ್ಟಾ ನಮಗೆ ಅಡ್ವೈಸ್ ಮಾಡಲಿಕ್ಕೆ ಶುರು ಮಾಡಿಬಿಟ್ರು. ಆಮೇಲೆ ನಾವು ಇಲೆಕ್ಷನ್ ಮಾಡುವಾಗ ನಾವು ಮಾತ್ರ ಅಲ್ಲ, ಇಡೀ ದೇಶನೇ ನೋಡ್ತಾ ಇದೆ. ಪ್ರಧಾನ ಮಂತ್ರಿ ಬಂದು ಕಮ್ಯುನಲ್ ಮಾತಾಡ್ತಾರೆ ಎಲೆಕ್ಷನ್ಗೆ, ಪೋಲಿಂಗ್ಗೆ ಮುಂದಿನ ದಿವಸ. ಇಟ್ ಈಸ್ ಅನ್ IPC ಕ್ರೈಮ್. ಆ ಕಮ್ಯುನಲ್ ಮಾತಿಗೆ ಒಂದು ನೋಟಿಸ್ ಕೊಡ ಅಂದರೆ ಕೊಡೋಕ್ಕಾಗ್ತಾ ಇಲ್ಲ. ಶೆಡ್ಯೂಲ್ ಅವರ ಪ್ರಕಾರ ಮಾಡ್ತಾರೆ, ಅವರ ಪಕ್ಕ ಒಂದು ನೋಟಿಸ್ ಕೊಡಲ್ಲ. ನಮ್ಮಲ್ಲಿ ಏನೋ ಒಂದಾದರೆ ರಾಹುಲ್ ಗಾಂಧಿಗೆ 100 ನೋಟಿಸ್ ಬರ್ತದೆ. ಸೊ ಇಂಥವೆಲ್ಲ ಕಂಪ್ಲೀಟ್ ಬಯಸ್ನೆಸ್ ಕಾಣ್ತಾ ಇದೆ. ಒಂದು ಇಲೆಕ್ಷನ್ ಕಮಿಷನರ್ ಅಪಾಯಿಂಟ್ ಮಾಡಬೇಕಾದ್ರೆ ಒಂದು ನ್ಯೂಟ್ರಲ್ ಪ್ಯಾನಲನ್ನು ಡಿಸ್ಟರ್ಬ್ ಮಾಡಿ, ಈಗ ಒಂದು ಲಾಪ್ ಸೈಡೆಡ್ ಪ್ಯಾನಲ್ ತಂದು, ಇವತ್ತು ಎಲೆಕ್ಷನ್ ಕಮಿಷನರ್ ಹೇಗೆ ಮುಂದೆ ಎಲ್ಲರ ಮುಂದೆ ಮಾತಾಡಿದ್ದಾರೆ ಅಂತ ಎಲ್ಲರಿಗೂ ಗೊತ್ತು. ಅದು ಒಂದು ಏಜೆಂಟ್ ಥರನೇ ಮಾತಾಡಿಬಿಟ್ಟಿದ್ದಾರೆ. ಸೊ ಇಂಥವೆಲ್ಲ ಇರುವಾಗ ನಾವು ಅವರಿಗೆ ಒಂದು ವಿಷಯ ಹೇಳ್ತಾ ಇದ್ವಿ, ಭಾಳ ವರ್ಷದಿಂದ ಹೇಳ್ತಾ ಇದ್ವಿ. ಈ ವೋಟರ್ ಲಿಸ್ಟಲ್ಲಿ ಇತ್ತೀಚೆಗೆ BJP ಆರ್ಗನೈಸ್ಡ್ ಆಗಿ ಈ ವಿಷಯ ಮಾಡ್ತಾ ಇದ್ದಾರೆ ಅಂತ ವಿಷಯ ಹೇಳಿದ್ವಿ. ಸುಮ್ಮನೆ ಹೇಳಿಲ್ಲ. ಇದೇ ಕರ್ನಾಟಕದಲ್ಲಿ ಸ್ಟೇಟ್ ಎಲೆಕ್ಷನ್ ನಡೆಯುವಾಗ, ಅಸೆಂಬ್ಲಿ ಎಲೆಕ್ಷನ್ ನಡೆಯುವಾಗ ಇದೇ ಮಹದೇವಪುರದಲ್ಲಿ ನಾವು ಒಂದು ಪ್ರಕರಣದನ್ನೇ ಹಿಡಿದಿದ್ದೀವಿ. ಅದು BBMPಯಿಂದ ಒಬ್ಬ ಏಜೆನ್ಸಿಗೆ ಟಾರ್ಗೆಟ್ ಕೊಟ್ಟು ಮನೆ ಹೋಗಿ ಸರ್ವೆ ಮಾಡುವ ಚಿಲುಮೆ ಅಂತ ತಾವೆಲ್ಲರೂ ಕೂಡ ಅದು ನೋಡಿದ್ರಿ. ಆವಾಗ ಎಲೆಕ್ಷನ್ ಕಮಿಷನ್ ಏನು ಮಾಡಿತ್ತು, ಇಮಿಡಿಯೇಟ್ ಆಗಿ ಅದನ್ನು ನಿಲ್ಲಿಸಿ ಒಂದು ಎನ್ಕ್ವೈರಿ ಮಾಡಿಸಿದೆ, RC ಲೆವೆಲ್ ಎನ್ಕ್ವೈರಿ ಮಾಡಿದ ಮೇಲೆ ಇದರಲ್ಲಿ ಆರೋಪ ಇದೆ, ಇವರಿಗೆ ಕೊಟ್ಟಿರುವುದೇ ಆ ಮನೆಯಲ್ಲಿರುವ ಓಟುಗಳನ್ನು ಮ್ಯಾನ್ಯುಪುಲೇಟ್ ಮಾಡಲಿಕ್ಕೆ ಅಂತ ಕಂಡಿಡಿದು 2 ಅಸಿಸ್ಟೆಂಟ್ ಕಮಿಷನರ್ಸ್ ಇನ್ BBMP were suspended. And then a special intensive revision was done in Mahadevpura. ಅದಾದ ಮೇಲೆ ಇವರು ವೋಟರ್ ಲಿಸ್ಟನ್ನು ಮಾಡಿಸಿದ್ದಾರೆ. ಇದೇ ಮಹದೇವಪುರದಲ್ಲಿ ನೀವು SIR ಆವಾಗ ನೀವು ಒಂದು ರಿವಿಷನ್ ಮಾಡಿದಿರಲ್ಲ, ಸ್ಪೆಷಲ್ ಚೆಕ್ ಮಾಡಿದ ಮೇಲೆ ಈಗ ನಾವು ಅದೇ ವೋಟರ್ ಲಿಸ್ಟ್ ತಗೊಂಡು ನೋಡಿದಾಗ 6 ಲಕ್ಷ ಓಟಲ್ಲಿ 1.5 ಲಕ್ಷ ಓಟ್ ಈ ಥರ ಒಂದು ಕಡೆ ಅಥವಾ ಒಂದು ಪ್ರಾಬ್ಲಮ್ ಇದೆ. ಇದು ಫ್ಯಾಕ್ಚುವಲ್. ಇದರಲ್ಲಿ ಯಾರು ತಗೊಂಡು ನೋಡಿದ್ರು ನೋಡ್ಬೋದು. ಡೂಪ್ಲಿಕೇಟ್ ಅಂದರೆ ಡೂಪ್ಲಿಕೇಟ್, ಒಂದೇ ಎಪಿಕ್ ಬರ್ತಾ ಇದೆ, ಒಂದೇ ಎಪಿಕ್, ಮನೆ ನಂಬರ್ ಇಲ್ಲ, ಒಂದೇ ಮನೆ ನಂಬರ್ 106 ಹೆಸರು ಇದೆ ಅಂತ. ಹೌದು, ಈ ಫ್ಯಾಕ್ಚುವಲ್ ವಿಷಯ ಮಾತ್ರ ನಾವು ಜನರ ಮುಂದೆ ಇಟ್ಟಿದ್ವಿ, ಅಷ್ಟೇ ಮಾಡಿದ್ವಿ, ಬೇರೆ ಏನು ಮಾಡಿಲ್ಲ. ಈಗ ಇದಕ್ಕೆ ECIನ ಉತ್ತರ ಏನು? ಇದುವರೆಗೆ ಉತ್ತರ ಕೊಟ್ಟಿದ್ದಾರಾ? ಅವ್ರ ಕೆಲವು ಪ್ರಶ್ನೆಗಳಿದೆ. ಬಟ್ ಅದು ಯಾಕೆ ಬಂದಿದೆ ಅಂತ ಉತ್ತರ ಕೊಟ್ಟಿದ್ದಾರಾ? ಅವ್ರು ವೋಟ್ ಮಾಡಿದ್ದಾರಾ ಅನ್ನೋದು ಅವ್ರ ಪ್ರಶ್ನೆ. ಅದು ಬೇರೆ. ವೋಟರ್ ಲಿಸ್ಟ್ ಪರ್ಫೆಕ್ಟ್ ಇದೆ ಅಂತ ಹೇಳುವ ECI ಇವತ್ತು ಹೌದು ಇದು ತಪ್ಪಾಗಿದೆ, ಡೂಪ್ಲಿಕೇಟ್ ಬರಬಾರದು
ಅಂತ ಒಪ್ಪಲಿಕ್ಕೆ ರೆಡಿ ಇದ್ದಾರಾ? ಒಪ್ಪಬೇಕಾಯ್ತಲ್ಲ ಫ್ಯಾಕ್ಚುಲಿ ತೋರಿಸಿದರೆ. ಇವರು ಒಬ್ಬ ಪ್ರಾಮಾಣಿಕ ಏಜೆನ್ಸಿ ಇದ್ದರೆ ಫ್ಯಾಕ್ಚುಲಿ ತೋರಿಸಿದರೆ ಹೌದು ಇದು ಇಷ್ಟು ತಪ್ಪುಗಳಾಗಿದ್ದಾವೆ, ಇದನ್ನು ಸರಿಪಡಿಸಬೇಕು ಅಂತ ಜನರ ಮುಂದೆ ಹೇಳಬೇಕಲ್ಲ. ಓಕೆ, ನಾನು ಮತ್ತೆ EVMಗೆ ತೊಗೊಂಡು ಹೋಗ್ತೀನಿ. ಅಲ್ಲಿ ಏನು ಹೇಳ್ತಾ ಇದ್ರಿ ನೀವು? EVM ಪರ್ಫೆಕ್ಟ್ ಇದೆ ಅಂತ ಹೇಳ್ತಾ ಇದ್ರಿ. ಯಾವ ರೀತಿಯಲ್ಲಿ ನಾನು ಈ EVM ಅನ್ನು ನಾನು ಟ್ರಸ್ಟ್ ಮಾಡಲಿ? ಸೊ ನೀವು ಆಸ್ ಎನ್ ಏಜೆನ್ಸಿ ಯು ಹ್ಯಾವ್ ಲಾಸ್ಟ್ ಇಂಟಿಗ್ರಿಟಿ, ಕ್ರೆಡಿಬಿಲಿಟಿ. ಸೊ ಬಟ್ ಇದೇ ತಾನೇ ವೋಟರ್ ಲಿಸ್ಟ್ಗೆ ಹೇಳ್ತಾ ಇದ್ರು, ನನಗೆ ಅದು ಇದೆ ಇದಿದೆ ಫೋಟೋ ಇದೆ, ನಾವು ಡೂಪ್ಲಿಕೇಟ್ ಮಾಡ್ತೀವಿ ಎಲ್ಲ. ಇವತ್ತು ಇಡೀ ದೇಶದಲ್ಲಿ ಎಲ್ಲ ವೋಟರ್ ಲಿಸ್ಟು ತೊಗೊಂಡು ನೋಡಿದರೆ ಸಿಕ್ಕಾಪಟ್ಟೆ ಒಂದೊಂದು ವೋಟರ್ ಲಿಸ್ಟಲ್ಲಿಯೂ ಇಂಥ ಡೂಪ್ಲಿಕೇಟ್ ಬರ್ತಾ ಇದೆ. ಡೂಪ್ಲಿಕೇಟ್ ಮಾತ್ರ ಅಲ್ಲ, ಬೇರೆ 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 ಇಶ್ಯೂಸ್ ಬರ್ತಾ ಇದೆ. ನಾವು ಭಾಳ ಕ್ಲಿಯರಾಗಿ ಹೇಳ್ತೀವಿ, ಇತ್ತೀಚೆಗೆ BJP ಇದನ್ನು ಒಂದು ಅರ್ಬನ್ ಏರಿಯಾಸ್ ಮತ್ತು ಬೇರೆ ಬೇರೆ ಕಡೆ ಟಾರ್ಗೆಟ್ ಮಾಡಿ ಇದನ್ನು ವೋಟ್ ಇನ್ಫ್ಲೇಷನ್ ಮಾಡ್ತಾರೆ. ವೋಟ್ ಇನ್ಫ್ಲೇಷನ್ ಮಾಡ್ತಾ ಇದ್ದಾರೆ, ಇದನ್ನು ವೋಟ್ ಮಾಡ್ತಾ ಇದ್ದಾರೆ ಅಂತ ಆರೋಪ ಮಾಡ್ತಾ ಇದ್ದೀವಿ. ಅಲ್ಲ, ಅಷ್ಟು ಈಸಿನಾ ಸೆಂದಿಲ್ಲ ಅವರೇ? ಆದರೆ ಈಸಿ ಇಲ್ಲ ಅಂತ ನಮಗೆ. ಈಗ ಫಾರ್ ಎಕ್ಸಾಂಪಲ್, ಈಗ ಅವ್ರು ವೋಟ್ ಆಗಿದೆಯೇ ಇಲ್ವಾ ಅಂತ ನಾವು ಹೇಗೆ ನೋಡೋದು? ನಾವು ಈಗ ಅವ್ರ ಹತ್ರ CCTV ಮಾಡಿದ್ದೀರಲ್ಲ, ಕೊಡಿ ಅಂತ ಹೇಳ್ತಾ ಇದ್ದೀವಿ, ಕೊಡಲ್ಲ ಅಂತಾರೆ. ಓಕೆ, ವೈ? ಅಲ್ಲ, ಅವ್ರದ್ದೇನಿದೆ ಅಂದರೆ ಒಂದೇ ಕಡೆ ಓಟ್ ಹಾಕಕ್ಕೆ ಸಾಧ್ಯ, ಶಾಹಿ ಹಾಕ್ತೀವಿ, ಅದು 1 ತಿಂಗಳ ತನಕ ಹೋಗೋದಿಲ್ಲ, ಈ ಥರದ್ದೆಲ್ಲವೂ ಇದೆ. ಹಂಗಾಗಿ ಎಲ್ಲದಕ್ಕೂ ಅವರು ದಾರಿ ಇಟ್ಕೊಂಡಿದ್ದಾರೆ, ಎಲ್ಲದಕ್ಕೂ ಒಂದು ದಾರಿ ಇಟ್ಕೊಂಡಿದ್ದಾರೆ. ಇದನ್ನು ಆರ್ಗನೈಸ್ಡ್ ಆಗಿ ಮಾಡ್ತಾ ಇದ್ದಾರೆ. ಇದು ನಮ್ಮ ಆರೋಪ ಇದೆ, ಇದು ನಾವು ಜನರ ಮುಂದೆ ಹೇಳ್ತಾ ಇದ್ದೀವಿ. ಈಗ ಅದು ಅವರಿಗೆ ದಮ್ ಇದ್ದರೆ ಅವರು ಬಂದು ಎಕ್ಸ್ಪ್ಲೈನ್ ಮಾಡಲಿ. ಇದುವರೆಗೆ ಎಕ್ಸ್ಪ್ಲೈನ್ ಮಾಡಿಲ್ಲಲ್ಲ. ನಮ್ಮ ರಾಹುಲ್ ಗಾಂಧಿ ಹತ್ರ ಅವರು ಅಫಿಡವಿಟ್ ಕೇಳ್ತಾ ಇದ್ದಾರೆ. ರಾಹುಲ್ ಗಾಂಧಿ ಹತ್ರ ಅಫಿಡವಿಟ್ ಕೇಳಲಿಕ್ಕೆ ಏನಿದೆ? ಎಲೆಕ್ಷನ್ ಕಾಂಡಕ್ಟ್ ರೂಲ್ಸಲ್ಲಿ, ಎಲೆಕ್ಷನ್ ರಿಜಿಸ್ಟ್ರೇಷನ್ ರೂಲ್ಸಲ್ಲಿ ಅಂಥ ಪ್ರಾವಿಷನೇ ಇಲ್ಲ. ಇವರು ಡ್ರಾಫ್ಟ್ ಲಿಸ್ಟ್ ಮಾಡುವಾಗ ಆರೋಪ ಮಾಡೋರ ಹತ್ರ ಅಫಿಡವಿಟ್ ಮಾಡಬೇಕು. ಇವರು ಫೈನಲೈಸ್ ಲಿಸ್ಟ್ ಮಾಡಿದ ಮೇಲೆ ನಾವು ಆರೋಪ ಮಾಡ್ತಾ ಇದ್ದೀವಿ. ನಮ್ಮ ಹತ್ರ ಇವರು ಅಫಿಡವಿಟ್ ಕೇಳುವ ಅಗತ್ಯನೇ ಇಲ್ಲ. ಇಟ್ ಈಸ್ ವೆರಿ ರಾಂಗ್. ಸೊ ದೇರ್ ಕಾಂಡಕ್ಟ್ ಇಸ್ ಕಂಪ್ಲೀಟ್ಲಿ ಗಾನ್ ನೌ. ಓಕೆ, ಈಗ ಅದರ ವಿಶ್ವಾಸಾರ್ಹತೆ, ಕ್ರೆಡಿಬಿಲಿಟಿ SIRಗೆ ಬರೋಣ. SIRಗೆ ಹೋಗೋಕ್ಕಿಂತ ಮುಂಚೆ ಇದರಲ್ಲಿ ಇನ್ನೊಂದು ಪ್ರಶ್ನೆ ಕೇಳಿಬಿಡ್ತೀನಿ. ಒಂದು, ನೀವು ಮಹದೇವಪುರದ್ದು ಉದಾಹರಣೆಯಾಗಿ ಇಟ್ಟಿದ್ದೀರಲ್ಲ ಸಾಕ್ಷಿ ಸಮೇತವಾಗಿ, ಅದನ್ನು ನೀವು ಕೋರ್ಟ್ನಲ್ಲಿ ಪ್ರೂವ್ ಮಾಡೋಕ್ಕೆ ಸಾಧ್ಯ ಆದರೆ ಎಲೆಕ್ಷನ್ ರಿವರ್ಸ್ ಕೂಡ ಆಗ್ಬೋದು, ಅದು ರದ್ದು ಕೂಡ ಮಾಡೋ ಸಾಧ್ಯತೆಗಳಿರ್ತದೆ. ಯಾಕೆ ಕೋರ್ಟನ್ನು ಅಪ್ರೋಚ್ ಮಾಡ್ತಿಲ್ಲ ಅನ್ನೋದು ಒಂದು ಪ್ರಶ್ನೆ ಇದೆ. ಇಲ್ಲ, ನಾವು ಕೋರ್ಟನ್ನು ನಾವಲ್ಲ, ಬಹಳ ಜನ ಅಪ್ರೋಚ್ ಮಾಡಿದ್ದಾರೆ. ದಿಸ್ ಇಸ್ ನಾಟ್ ಓನ್ಲಿ ಅಸ್, ದೇರ್ ಆರ್ ಸೋ ಮೆನಿ ಪೀಪಲ್ ಹೂ ಹ್ಯಾವ್ ಗಾನ್ ಫೈಲ್ ಕೇಸಸ್ ಆನ್ ದೀಸ್ ಥಿಂಗ್ಸ್. ಬಟ್ ನಮಗೆ ಕೂಡ ಇದರ ಉತ್ತರ ಏನು ಬರ್ತದೆ, ಇದರ ಒಂದು ಫೈನಲ್ ಏನು ಬರ್ತದೆ ಅಂತ ನಮಗೆ ಕೂಡ ಗೊತ್ತು. ಸೊ ಆಫ್ಟರ್ ಎವ್ರಿ ಅಟೆಂಪ್ಟ್ ನಾವು ಈ ಒಂದು ಜನರಿಗೆ ಇದು ಗೊತ್ತಾಗಬೇಕಲ್ಲ. ಈಗ ಇದೇನೋ ಕಾಂಗ್ರೆಸ್ ವಿಚಾರ ಅಥವಾ BJP ವಿಚಾರ ಅಂತ ಅನ್ಕೋಬೇಡಿ. ಇದು ಒಬ್ಬ ವೋಟರಿನ ರೈಟ್. ಈಗ ಮಂಜುಳಾ ಅವರ ಓಟು ಒಂದು ಕಡೆ ಇದೆ, ನಾಳೆ ಆ ಓಟು ಹೋದರೆ ಯಾರ್ದು ರೈಟ್ ಹೋಯಿತು? ವೋಟರ್ಸ್ ರೈಟ್ ತಾನೆ. ಈಗ ವೋಟರ್ ಇದನ್ನು ತಗೊಂಡು ಬಂದು ಎಲೆಕ್ಷನ್ ಕಮಿಷನ್ ಮುಂದೆ ಪ್ರಶ್ನೆಗೆ, ನಾವು ಬರೀ ಮೌತ್ ಪೀಸ್. ಸೋ ಮೆನಿ ವೋಟರ್ಸ್, 1,50,000 ವೋಟರ್ಸ್ ಇನ್ ಮಹದೇವಪುರ ಇಸ್ ಆಸ್ಕಿಂಗ್ ದ ಕ್ವಶನ್ ಆನ್ ಎಲೆಕ್ಷನ್ ಕಮಿಷನ್. ವಿ ಆರ್ ಓನ್ಲಿ ಅ ಮೌತ್ ಪೀಸ್. ನಾವು ದೇ ಹ್ಯಾವ್ ಟು ಆನ್ಸರ್ ದ ಪೀಪಲ್ ಆಫ್ ಮಹದೇವಪುರ. ಓಕೆ ಡನ್. ಈಗ ನೀವು SIR ಬಗ್ಗೆ ಮಾತಾಡಿದ್ರಿ. ರಿಪೋರ್ಟರ್ಸ್ ಕಲೆಕ್ಟಿವ್ ಹಲವು ದಾಖಲೆಗಳನ್ನು, ತನಿಖಾ ವರದಿಗಳನ್ನು ನಮ್ಮ ಮುಂದೆ ಇಟ್ಟಿದೆ, ಎಲ್ಲೆಲ್ಲಿ ಏನೇನು ಸಮಸ್ಯೆ ಆಗಿದೆ ಅಂತ. ಉತ್ತರ ಪ್ರದೇಶದ ಒಂದು ಅಸೆಂಬ್ಲಿ ವೋಟರ್ಸು ಇಲ್ಲಿ ವಾಲ್ಮೀಕಿ ನಗರದಲ್ಲಿ ಅವರ ಹೆಸರುಗಳಿದೆ, ಅಂದರೆ 5,000. ಅದಾದ ನಂತರ ಲಕ್ಷ ವೋಟ್ಗಳು ಬೋಗಸ್ ಅಂತ ಅವರು ತೋರಿಸ್ತಾ ಇದ್ದಾರೆ. ಇನ್ನೂ ಕೂಡ ಅದು ಪರಿಶೀಲನೆಗೆ ಒಳಪಟ್ಟಿದೆ. ಏನು ಹೇಳ್ತೀರಿ SIR ಬಗ್ಗೆ? ಇಲ್ಲ, SIR ಮಾಡಲಿಕ್ಕೆ ಅವಶ್ಯಕತೆ ಏನು, ಅಷ್ಟು ಅರ್ಜೆನ್ಸಿ ಏನು ಬಂದಿದೆ? SIR ಬಗ್ಗೆ ನಾನು ಹೇಳ್ತೀನಿ. ಇಟ್ ಈಸ್ ಅ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್. ಇಟ್ ರಿಕ್ವೈರ್ಸ್ ಟ್ರಮೆಂಡಸ್ ಎಫರ್ಟ್. ಅಂದರೆ ಹಳೆಯ ವೋಟರ್ ಲಿಸ್ಟ್ ಇಟ್ಕೊಂಡು ಹೋಗಿ ಮನೆ ಹೋಗಿ ಯಾರಿದ್ದಾರೆ ಇಲ್ಲ ಅಂತ ವೆರಿಫೈ ಮಾಡಿಕೊಂಡು ಬರುವ ಒಂದು ಸಿಸ್ಟಮ್ ಅದು. ಜನರಲಿ ಅದು ಇಡೀ ದೇಶಕ್ಕೆ ಮಾಡಲ್ಲ, ಬಿಕಾಸ್ ಅದು ಇಟ್ ಡಿಮ್ಯಾಂಡ್ಸ್ ಅ ಲಾಟ್ ಆಫ್ ಎಫರ್ಟ್ ಆ್ಯಂಡ್ ಲಾಟ್ ಆಫ್ ಕೇರ್. ಈ ಸಾರಿ ಎಲೆಕ್ಷನ್ ಕಮಿಷನ್ ಮಾಡುವ SIR 2 ತಿಂಗಳ ಒಳಗಡೆ, ಹೌ ಇಸ್ ಇಟ್ ಪಾಸಿಬಲ್? ಅಂದರೆ ಡಪ್ ಅಂತ ಅನೌನ್ಸ್ ಮಾಡಿ ಏನೋ, ಅಂದರೆ ಕಳ್ಳ ಸಿಕ್ಕಿಕೊಂಡ್ರೆ ಏನು ಮಾಡ್ತಾರೆ ಆ ಥರ ಒಂದು ನೀಜರ್ಕ್ ರಿಯಾಕ್ಷನ್. ಆ್ಯಂಡ್ ಎಲ್ಲರಿಗೂ ಇನ್ಸ್ಟ್ರಕ್ಷನ್ ಕೊಟ್ಟು 1 ತಿಂಗಳು ಎರಡನೇದು, ಈ ದಾಖಲೆ ಕೇಳುವ ವ್ಯವಸ್ಥೆನೇ ನಮ್ಮ ಎಲೆಕ್ಷನ್ ಸಿಸ್ಟಮಲ್ಲಿ ಇಲ್ಲ. ಎಲೆಕ್ಷನ್ ಸಿಸ್ಟಮಲ್ಲಿ ಒಬ್ಬರು ಫಾರ್ಮ್ 6 ಫೈಲ್ ಮಾಡ್ತಾರೆ, ನನ್ನನ್ನು ಸೇರಿಸಿ ಅಂತ ಫೈಲ್ ಮಾಡಿದರೆ, ಮನೆಗೆ ಹೋಗಿ ಡೋರ್ ಟು ಡೋರ್ ಎನ್ಕ್ವೈರಿ ಮಾಡಿ ಅಲ್ಲಿ ಎಲ್ಲ ದಾಖಲೆಗಳು ಚೆಕಪ್ ಮಾಡಿ ಬಂದು ಅವರ ಸಿಟಿಸನ್ಶಿಪ್, ಡೊಮಿಸೈಲ್ ಎರಡನ್ನೂ ನೋಡಿ ಆರ್ಡರ್ ರಿಪೋರ್ಟ್ ಬರೀತಾರೆ.
ವಿಲೇಜ್ ಅಕೌಂಟೆಂಟ್ ಆಫೀಸರ್ ರಿಪೋರ್ಟ್ ಬರೀತಾರೆ, RI ರಿಪೋರ್ಟ್ ಮೇಲೆ, ತಹಸೀಲ್ದಾರ್ ರಿಪೋರ್ಟ್ ಮೇಲೆ AC ಅಪ್ರೂವ್ ಮಾಡ್ತಾರೆ, ಈಸ್ ದ ERO. ಸೊ ಆ ಸಿಸ್ಟಮನ್ನು ಕಂಪ್ಲೀಟಾಗಿ ಬೈಪಾಸ್ ಮಾಡಿ ಇವರು ಎಲ್ಲರ ಹತ್ರ ದಾಖಲೆ ಕೊಡಿ, ದಾಖಲೆ ಇಲ್ಲದ್ರೆ ನಿನಗೆ ಓಟ್ ಇಲ್ಲ ಅಂತ ಹೇಳಿದ್ರೆ ಏನು ಕತೆ ಇದು? ಅಲ್ಲ, ಆದರೆ ಸುಪ್ರೀಂ ಕೋರ್ಟ್ ಮುಂದೆ ADR ಅಪ್ಲಿಕೇಶನ್ ಹೋಗಿ ಅದು ವಿಚಾರಣೆ ನಡೆಯೋ ಹೊತ್ತಿಗೆ EC ಸುಪ್ರೀಂ ಕೋರ್ಟ್ಗೆ ಹೇಳಿದೆ, ಅಂದರೆ ಸೆಕ್ಷನ್ ನನಗೆ ಸರಿಯಾಗಿ ನೆನಪಿಲ್ಲ, ಸೆಕ್ಷನ್ ಅನ್ವಯ ನಮಗೆ ದಾಖಲಾತಿಯನ್ನು ಕೇಳಿ ಪರಿಷ್ಕರಣೆ ಮಾಡುವ ಅಧಿಕಾರ ಚುನಾವಣಾ ಆಯೋಗಕ್ಕೆ ಇದೆ ಅಂತ ಸುಪ್ರೀಂ ಕೋರ್ಟ್ ಮುಂದೆ ಹೇಳಿದರೆ ಸುಪ್ರೀಂ ಕೋರ್ಟ್ ಅದನ್ನು ಪುರಸ್ಕರಿಸಿದೆ. ನೀವು ಇದು ಈ ಥರ ಮಾಡಿಲ್ಲ. ಆ್ಯಕ್ಚುಲಿ ಈಗ ಅಲ್ಲಿ ಇಟ್ಸ್ ಅ ಕ್ವಾಸೈ ಜುಡಿಷಿಯಲ್ ಪ್ರೊಸೀಡಿಂಗ್ ಅಂತೀವಿ. ಕ್ವಾಸೈ ಜುಡಿಷಿಯಲ್ ಪ್ರೊಸೀಡಿಂಗಲ್ಲಿ ದ ಜಡ್ಜ್ ಡಿಸೈಡ್ಸ್ ಬೇಸ್ಡ್ ಆನ್ ಎವಿಡೆನ್ಸ್. ನೀವು ಪ್ರೆಸೆಂಟ್ ಮಾಡುವ ಎವಿಡೆನ್ಸ್, ಅವರು ಪ್ರೆಸೆಂಟ್ ಮಾಡುವ ಎವಿಡೆನ್ಸ್, ನಾನು ಡಿಸಿಷನ್ ತೊಗೊಳ್ತೀನಿ. ದಟ್ಸ್ ದ ಕ್ವಾಸೈ ಜುಡಿಷಿಯಲ್ ಪ್ರೊಸೀಜರ್. ಅದಕ್ಕೊಂದು ಪ್ರೊಸೆಸ್ ಇದೆ. ಈಗ ಫಾರ್ ಎಕ್ಸಾಂಪಲ್ ನೀವು ದಾಖಲೆ ಕೊಡಿ, ದಾಖಲೆ ಇಲ್ಲದೆ ಹೋದರೆ ನೀವು ರಿಜೆಕ್ಟ್ ಮಾಡ್ತೀನಿ ಅಂತ ಹೇಳುವುದು ಬಹಳ ತಪ್ಪು. ಅಲ್ಲ, ಈಗ ಮೊದಲು ಕೂಡ ದಾಖಲೆಗಳನ್ನು ಆಯೋಗ ಕೇಳ್ತಾ ಇತ್ತು, ಅಲ್ಲಿ 7 ದಾಖಲೆ ಇತ್ತು, ಈಗ ಅದನ್ನು 11 ಕೇಳಿಸಿದ್ದಾರೆ. ಹಾಗೆ ನೋಡೋಕೆ ಹೋದರೆ 4 ಎಕ್ಸ್ಟ್ರಾ ದಾಖಲೆ, ಅಂದರೆ 11ರಲ್ಲಿ ಯಾವುದಾದ್ರೂ ಒಂದನ್ನು ಕೊಟ್ಟು ಮುಂಚೆ ಎಲ್ಲ ದಾಖಲೆಗಳು ರಿಜಿಸ್ಟ್ರೇಷನ್ಗೆ ಆ ಥರ ಕೇಳಲ್ಲ. ದ ಲೋಕಲ್ ಆಫೀಸರ್ ವಿಲ್ ಡಿಸೈಡ್. ಅಂದರೆ ಅವರು ಅಲ್ಲಿರುವ ದಾಖಲೆಗಳನ್ನು ನೋಡಿಕೊಂಡು ಎಷ್ಟು ವರ್ಷ ಲೋಕಲ್ ಎನ್ಕ್ವೈರಿ ಮಾಡಿಕೊಂಡು ಇವರು 6 ತಿಂಗಳು, ಈಗ ಫಾರ್ ಎಕ್ಸಾಂಪಲ್ ನೀವು ಸಿಟಿಸನ್ ಇದ್ದೀರಿ, ಆದರೆ ನೀವು 6 ತಿಂಗಳಲ್ಲಿ ಇದ್ದೀರಾ ಇಲ್ವಾ ಅಂತ ನನಗೆ ಹೇಗೆ ಗೊತ್ತು? ಅದಕ್ಕೇನು ದಾಖಲೆ ಬರ್ತದೆ? ಅಲ್ಲಿ ಲೋಕಲ್ ಎನ್ಕ್ವೈರಿ ಮಾಡಬೇಕು. 6 ತಿಂಗಳಿದ್ದರೆ ಮಾತ್ರ ನಿಮಗೆ ಅಲ್ಲಿಂದ ಓಟ್ ಬರ್ತದೆ. ಸೊ ಅದನ್ನು ಲೋಕಲ್ ಎನ್ಕ್ವೈರಿ ಮಾಡಿನೇ ಮಾಡಬೇಕಲ್ಲ. 6 ತಿಂಗಳಿಗೆ ನಾನು ಯಾವ ದಾಖಲೆ ಕೊಡಲಿ? ಸೊ ದಿಸ್ ಇಸ್ ಕಂಪ್ಲೀಟ್ಲಿ ಬೈಪಾಸಿಂಗ್ ಆಫ್ ದ ಸಿಸ್ಟಮ್. ಆ್ಯಂಡ್ ಅವರು ಈ ಥರ ಮಾಡಿರೋದು ಒಂದು ನೀ ಜರ್ಕ್ ರಿಯಾಕ್ಷನ್ ಆ್ಯಂಡ್ ಆಲ್ಸೋ ಮೇ ಬಿ ಟಾರ್ಗೆಟೆಡ್ ಟುವರ್ಡ್ಸ್ ಸಮ್ ಕಮ್ಯುನಿಟೀಸ್. ಅವ್ರಿಗೆ ಗೊತ್ತು ಈ ಕಮ್ಯುನಿಟಿಗಳಿಗೆ ದಾಖಲೆ ಕೊಡೋಕ್ಕೆ ಇವ್ರಿಗೆ ಆಗಲ್ಲ, ಈ ಕಮ್ಯುನಿಟಿ ಹತ್ರ ಇರಲ್ಲ ಅಂತ ಅವ್ರಿಗೆ ಒಂದು ಐಡಿಯಾ ಇದೆ. ಅದರ ಪ್ರಕಾರನೇ ಈಗ ನೀವು ಕಲೆಕ್ಟಿವ್ ರಿಪೋರ್ಟ್ ನೋಡಿದರೆ ಯಾರಿದೆ ಮ್ಯಾಕ್ಸಿಮಮ್ ಡಿಲೀಟ್ ಆಗಿದೆ ಅಂತ ಈಗ ನಮಗೆ ಬರ್ತಾ ಇದೆ. ಈ ಇನ್ಫಾರ್ಮೇಷನ್ ಕೂಡ ಸುಪ್ರೀಂ ಕೋರ್ಟ್ ಹೇಳಿದ ಮೇಲೆ ಇವರು ಪಬ್ಲಿಷ್ ಮಾಡಿರೋರು. ನಮ್ಮದು ಇನ್ನೊಂದು ಮೇಜರ್ ಡಿಮ್ಯಾಂಡ್ ಏನಿದೆ, ನೀವು ಮಿಷಿನ್ ರೀಡಬಲ್ ವೋಟರ್ ಲಿಸ್ಟ್ ಹಾಕಿ ಅಂತ ಹೇಳ್ತೀವಿ. ಏನಕ್ಕೆ ಯಾಕೆ ಎದುರ್ತೀರಿ? ಈಗ ಅಟ್ಲೀಸ್ಟ್ ಡೆಲಿಷನ್ ಯಾರಿಗೆ ಮಾಡಿದ್ರಿ ಆ ಲಿಸ್ಟ್ ಅನ್ನೋ ಅದಕ್ಕೆ ನಾವು ಕೋರ್ಟ್ಗೆ ಹೋಗಬೇಕಾಯ್ತು. ಸುಪ್ರೀಂ ಕೋರ್ಟ್ ಅವ್ರಿಗೆ ಬೈದ ಮೇಲೆ ಅದನ್ನು ಹಾಕಿದ್ದಾರೆ. ಈಗ ಅದನ್ನು ತೊಗೊಂಡು ನಾವು ಹೋಗಿದರೆ ಹಳ್ಳಿಗೆ ಕಾಮಿಡಿ ಬರ್ತದೆ. ಎಲ್ಲ ಕಡೆಯಿಂದ ಜನ ಇದ್ದಾರೆ, ಅವರನ್ನು ಡೆಲೀಟ್ ಅಂತ ಹಾಕ್ಬಿಟ್ಟಿದ್ದಾರೆ. ಸೊ ಆಗ ಇಷ್ಟು ಫ್ಲಾಡ್ ಸಿಸ್ಟಮ್ ನೀವು ಇಟ್ಕೊಂಡು ನೀವು ಏನೋ ಒಂದು ಬಹಳ ಕ್ಲಿಯರ್ ವ್ಯಕ್ತಿ ಥರ ನೀವು ಮಾತಾಡ್ತೀರಲ್ಲ, ಈಗ ಜನರ ಮುಂದೆ ಅದು ಬರ್ತಾ ಇದೆ. ಈ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಏನು ಹೇಳಿದೆ ಅಂದರೆ, ಬಿಹಾರದಲ್ಲಿ ಎಷ್ಟು 7 ನನಗೆ ಸರಿಯಾಗಿ ಗೊತ್ತಿಲ್ಲ ರಿಜಿಸ್ಟರ್ಡ್ ಪಕ್ಷಗಳಿದೆ, ಅವರಿಗೊಂದು ಸಂದೇಶ ಕಳಿಸಿದೆ. ಅಂದರೆ ನೀವು ಕಾರ್ಯಚಟುವಟಿಕೆಯನ್ನು ಹೆಚ್ಚು ಮಾಡಬೇಕು ಅಂತ. ಅಲ್ಲಿನ ಲೋಕಲ್ BLRಗಳಿಗೆ ಎಲ್ಲ ಡೀಟೇಲ್ಸನ್ನು ಕೊಟ್ಟಿದ್ವಿ. ಅವರವರ ಕ್ಷೇತ್ರದಲ್ಲಿ ಅವರ ವೋಟರ್ಸನ್ನು ಮತ್ತು ಯಾರಿದ್ದಾರೆ ಯಾರಿಲ್ಲ ಅನ್ನೋದನ್ನು ಸರಿಯಾಗಿ ಚೆಕ್ ಮಾಡಿ ನಿಮ್ಮ ಪಾಲ್ಗೊಳ್ಳುವಿಕೆ ಮುಖ್ಯ ಅಂತ. ಈ ಕುರಿತಾಗಿ ನಿಮ್ಮ ಮೈತ್ರಿಕೂಟ ಇದು ಶಿಫ್ಟಿಂಗ್ ದ ಬರ್ಡನ್, ಸುಪ್ರೀಂ ಕೋರ್ಟ್ ಎಲ್ಲರೂ ರಿಕ್ವೆಸ್ಟ್ ಮಾಡಬಹುದು. But that is not the onus of the political party. Political party will always try to help the process. Okay, ನಾನು ಇವತ್ತು ಪೊಲಿಟಿಕಲ್ ಪಾರ್ಟಿ ಶುರು ಮಾಡಿದ್ದೀನಿ ಮೇಡಮ್, ಲೆಟ್ಸ್ ಸೇ ನನಗೆ ಜನಾನೇ ಇಲ್ಲ, ನಾನೇನು ಮಾಡಲಿ? ನಾನು ಹಾಗೆ ನನಗೆ ಬಿಟ್ಬಿಡ್ತೀರಾ? ನಿಮ್ಮದೇ ತಾನೇ ರೂಲ್, ನಿಮ್ಮದೇ ತಾನೇ ಸಿಸ್ಟಮ್, ನಿಮ್ಮದೇ ತಾನೇ ಆಫೀಸರ್ಸ್, ನಿಮ್ಮದೇ ತಾನೇ ಪ್ರಾಸೆಸ್. ಆ ರಿವಿಷನ್ ಮಾಡಲಿಕ್ಕೆ ನಿಮಗೆ 1 ವರ್ಷ ಆದರೆ 1 ವರ್ಷ ನೀವು ತೊಗೊಂಡು ಅದು ಸರಿಯಾಗಿ ಮಾಡಬೇಕು. ನೀವು 2 ತಿಂಗಳಿಗೆ ಮಾಡಲಿಕ್ಕೆ ಏನು ಜೋಕ್ ಮಾಡ್ತಾ ಇದ್ದೀರಾ? ಆವಾಗ ಏನು ಅರ್ಥ ಆಗ್ತದೆ ನಮಗೆ? ನಾನು ಒಂದು ಜಿಲ್ಲಾಧಿಕಾರಿಯಾಗಿ 7 ವರ್ಷ ಅದಕ್ಕೆ ಆ ಕೆಲಸ ಮಾಡಿದ್ದೀನಿ. ಇವತ್ತು ಬಿಹಾರಲ್ಲಿ ಏನು ಮಾಡಿದೆ, ಎಲ್ಲ BLO ಕೂತ್ಕೊಂಡು ಬರೆದಿದ್ದಾರೆ, ಹಾಗೇ ಬರೆದಿದ್ದಾರೆ. ಅವ್ರಿಗೆ ಮನಸ್ಸಿಗೆ ಬಂದಂಗೆ ಟಿಕ್ಕನ್ನು ಹಾಕಿದ್ದಾರೆ. ಈಗ ನಮಗೆ ಇಷ್ಟೊಂದು ಮ್ಯಾಸಿವ್ ಎಕ್ಸಸೈಸನ್ನು ಗ್ರೌಂಡಲ್ಲಿ ನೋಡಲಿಕ್ಕೆ ಕೆಲವು ಕಡೆ ಅಷ್ಟು ಅವರಿಗೆ ಎಜುಕೇಷನ್ ಇರಲ್ಲ, ನಾಲೆಜ್ ಇರಲ್ಲ. ಇದನ್ನು ನೀವು ಅಡ್ವಾಂಟೇಜ್ ತಗೊಂಡು ಇದು ಪೊಲಿಟಿಕಲ್ ಗೇಮ್ ಆಡ್ತಾ ಇದ್ದೀರಲ್ಲ, ಹೌ ಇಟ್ ಈಸ್ ರೈಟ್? ಅಲ್ಲ, ಇದನ್ನೇ ಅಭಿಷೇಕ್ ಮನು ಸಿಂಘ್ವಿ ಅವರು ಸುಪ್ರೀಂ ಕೋರ್ಟ್ ಮುಂದೆ ತಂದಾಗ, ಅಂದರೆ ಅಲ್ಲಿನ ಜನ ಅಂದರೆ ಹೆಚ್ಚು ಸುಶಿಕ್ಷಿತರಿಲ್ಲ, ಅವ್ರಿಗೆ ಹೆಚ್ಚು ನಾಲೆಡ್ಜ್ ಇಲ್ಲ, ಫ್ಲೈಟಲ್ಲಿ ಓಡಾಡೋ ಸಂಖ್ಯೆ ಭಾಳ ಕಡಿಮೆ, ಪಾಸ್ಪೋರ್ಟ್ ಇಟ್ಕೊಂಡಿರಲ್ಲ. ಹಾಗಾಗಿ ಇದು ಕಡಿಮೆ ಅಂದರೆ ಕೋರ್ಟು ಅದನ್ನು ಪುರಸ್ಕರಿಸ್ತಾ ಇದ್ದಾಗ, ಇಲ್ಲ ನಾವು ಇದನ್ನು ಮಾಡಿ ದಕ್ಕಿಸ್ಕೊಳ್ತೀವಿ ಅಂತ ಆಯೋಗವು ಹೇಳಿದಾಗ ಜನರಿಗೇನು ನೆಲೆ ಏನು? ಸೊ ಅದಕ್ಕೆ ನಾವು ಜನರ ಮುಂದೆ ಬರಬೇಕಾಗ್ತದೆ, ಜನರಿಗೆ ಮುಂದೆ ಬರಬೇಕಾಗ್ತದೆ, ಅವ್ರಿಗೆ ಹೇಳಬೇಕಾಗ್ತದೆ ನಿಮ್ಮ ಓಟು ಚೋರಿ ಆಗ್ತಾ ಇದೆ, ನಿಮ್ಮ ಓಟನ್ನು ಹೊಡಿತಾ ಇದ್ದಾರೆ ಅಂತ ನಾವು ಹೇಳಬೇಕಾದ ಪರಿಸ್ಥಿತಿ ಬಂದಿದೆ. ಇವರಿಗೆ ಜನರನ್ನು ಈ ಕಷ್ಟದಲ್ಲಿ ಇದ್ದಾರೆ ಅಂತ ಗೊತ್ತಾದ ಮೇಲೆ ಇವ್ರು ಮಾಡಲಿಕ್ಕೆ ಇವ್ರಿಗೆ ಏನು ಅವಶ್ಯಕತೆ ಇದೆ?
So that is why we have to come to the forum. Again, I am telling you, this is not an issue of Congress party. This is not issue of RJD or BJP also. This is issue of fighting for the right of the voter. ಓಕೆ. ನಾಗೀಗ ಕೇಳ್ತಾ ಇರೋದು, BJPಗೆ ಇಂಟ್ರೆಸ್ಟ್ ಇಲ್ವಾ ವೋಟರ್ ರೈಟ್ ಮೇಲೆ? ಒಂದು ಪೊಲಿಟಿಕಲ್ ಪಾರ್ಟಿ ಇದ್ದರೆ ವೋಟರ್ ಎ ಅಂದರೆ ಅವರು ನಿಮ್ಮ ವೋಟರ್ ಇರ್ಬೋದು, ನನ್ನ ವೋಟರ್ ಇರ್ಬೋದು. ವಿ ಡೋಂಟ್ ನೋ. ನನ್ನ ವೋಟರ್ ಇದ್ದರೆ ನನಗೆ ಇಂಟ್ರೆಸ್ಟ್ ಬರ್ತದಲ್ಲ, ಅವ್ರ ರೈಟನ್ನು ಕಾಪಾಡಬೇಕು. ಯಾಕೆಂದರೆ ಅವ್ರಿಗೂ ಇಂಟ್ರೆಸ್ಟ್ ಇಲ್ವಾ? ಅವ್ರಿಗೆ ನೀವು ಯಾಕೆ ಇಂಟ್ರೆಸ್ಟ್ ಇಲ್ಲ ಅಂತ ಪ್ರಶ್ನೆ ನಾವು ಕೇಳಬೇಕಾಗ್ತದೆ. ಅವರ ಪ್ರಶ್ನೆ ಏನಿರುತ್ತೆ ಅಂದರೆ, ಅವರ ಪ್ರಶ್ನೆ ನಿಮಗೆ, ಕರ್ನಾಟಕದಲ್ಲಿ ನೀವು 133 ಸ್ಥಾನ ಗೆದ್ರಲ್ಲ, ಆವಾಗ ನಿಮಗೆ ಎಲ್ಲವೂ ಮತ ಪಟ್ಟಿ ಸರಿಯಿತಾ ಅಂತ ಕೇಳ್ತಾರೆ. ಅಥವಾ ಮಹಾರಾಷ್ಟ್ರದಲ್ಲಿ MP ಎಲೆಕ್ಷನ್ನಲ್ಲಿ ನೀವು ಸೀಟ್ ಜಾಸ್ತಿ ತೊಗೊಂಡ್ರಲ್ಲ, ಆವಾಗ ನಿಮಗೆ ಸರಿಯಿತಾ? ಹಿಮಾಚಲ ಪ್ರದೇಶ ಸರಿಯಿತಾ? ತೆಲಂಗಾಣ ಸರಿಯಿತಾ? ಆವಾಗಲೂ ನೀವು ಮತಗಳತನ ಆಗಿದೆ ಅಂತ ಹೇಳಬೇಕಲ್ಲ ಅನ್ನೋದು ಅವ್ರದ್ದು ಒಂದು ಸಿದ್ಧ ಮಾದರಿ ಉತ್ತರ ಮತ್ತು ಪ್ರಶ್ನೆ ರೂಪದಲ್ಲೇ ಇರುತ್ತೆ. ಇಲ್ಲ, ಈಗ ಕೂಡ ನಾವು ಭಾಳ ಕಡೆ ಪವರಲ್ಲಿ ಇದ್ದೀವಿ. ಈಗ ಕೂಡ ಕರ್ನಾಟಕದಲ್ಲಿ ನಾವು ಪವರಲ್ಲಿ ಇದ್ದೀವಿ. ಅದನ್ನು ಇನ್ ದ ಸೆನ್ಸ್ ದ ಹೋಲ್ ಸಿಸ್ಟಮೇ ನಾವು ಕ್ವೆಶ್ಚನ್ ಮಾಡ್ತಾ ಇದ್ದೀವಿ. ನಾ ಇನ್ನೊಂದು ಮಾತು ಕೂಡ ಹೇಳ್ಬೋದು, ಕೆಲವು ಸಮಯ ಜನರ ಭಾವನೆ ಅಷ್ಟು ಜಾಸ್ತಿ ಇರ್ತದೆ, ಇದೆಲ್ಲ ದಾಟಿ ಕೂಡ ನಾವು ಪವರ್ಗೆ ಬರ್ತಾ ಇದ್ದೀವಿ. ಅದು ಕೂಡ ಪಾಸಿಬಿಲಿಟಿ ಇದೆ. ಇಲ್ಲದೇ ಇದ್ದರೆ ಇಷ್ಟು, ಫಾರ್ ಎಕ್ಸಾಂಪಲ್ ಹರಿಯಾಣ ತಗೊಳ್ಳಿ, ಓವರ್ವೆಲ್ಮಿಂಗ್ ವೇವ್ ಒಂದು ಕಡೆ ಇತ್ತು. ರಿಸಲ್ಟ್ ನೋಡಿದ್ರೆ ಒಂದು 20 ಕಾನ್ಸ್ಟಿಟ್ಯೂನ್ಸಿ ಮಾತ್ರ ಈ ಕಡೆ ಬಂದುಬಿಟ್ಟಿದೆ. ಎಲ್ಲ ಮಾರ್ಜಿನ್ ಆಫ್ 5000 6000. ಅದೆಲ್ಲ ಹೇಗೆ ಬಂತು ನೋಡಿದರೆ, ಒಬ್ಬ ರೆಬಲ್ ಮತ್ತು ಉಳಿದ 5000 ಓಟ್ ಎಲ್ಲಿಂದ ಬಂದಿದೆ ಗೊತ್ತಿಲ್ಲ. ಸೊ ನೀವು ದೆನ್ ವಿ ರಿಯಲೈಸ್, ಚಿಲುಮೆ ನೋಡಿದೆ ನಮಗೆ ಗೊತ್ತಾಯ್ತು ಇವರು ಸಿಸ್ಟಮ್ ಏನು ಮಾಡಿದ್ದಾರೆ ಅಂತ. ಮುಂಚೆ ಎಲ್ಲ ಇಂಡಿವಿಜುವಲ್ ಕೆಲವು ವ್ಯಕ್ತಿಗಳು ಮಾಡುವುದನ್ನು ಇವರು ಈಗ ಆರ್ಗನೈಸ್ ಮಾಡಿ, ಆರ್ಗನೈಸೇಷನಲ್ಲಿ ಈಗ ಅವರು ಶುರು ಮಾಡಿಬಿಟ್ಟಿದ್ದಾರೆ. ಎಲ್ಲಿ ಹೋದರೂ ಈಗ ಒಂದು RSSದು ಒಂದು ಫುಲ್ ಟೀಮ್ ಬಂದುಬಿಡ್ತದೆ, ಒಂದು 100-150 ಜನ. ಅವ್ರ ಕೆಲಸನೇ ಇದು ಅಂತ ನಮ್ಗೆ ಅನಿಸ್ತಾ ಇದೆ. ಸೊ ಅಂದರೆ ಎಲೆಕ್ಷನ್ ಮಾಲ್ ಪ್ರಾಕ್ಟೀಸ್. ಎಸ್ 100% ವೋಟರ್ ಮ್ಯಾನಿಪುಲೇಷನ್ ಇಸ್ 100%. ಒಂದು ಮನೆಗೆ ಹೋಗಿ, ಈಗ ಹರಿಯಾಣದಲ್ಲಿ ನಮಗೆ ರಾಜಕೀಯ ವಿಶ್ಲೇಷಕರು ಕೊನೆ ಕ್ಷಣದಲ್ಲಿ, ಅಂದರೆ ಯಾರೂ ನಿರೀಕ್ಷೆ ಮಾಡಿರಲಿಲ್ಲ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೆ ಅಂದ್ಕೊಂಡಿದ್ರು, ಒಂದು 2-3 ಕಾರಣಗಳನ್ನು ಅಲ್ಲಿ ಪಟ್ಟಿ ಮಾಡಿದ್ರು. ಒಂದೇನು ಅಂದರೆ, ಹರಿಯಾಣದಲ್ಲಿ ನೀವು ಆಪ್ ಜೊತೆಗೆ ಸೀಟ್ ಶೇರ್ ಸ್ವಲ್ಪ ಸಮಸ್ಯೆ ಆಯಿತು, ಅವರು ಒಂದು 5-10 ಸಾವಿರ ತೊಗೊಂಡ್ರು, ಅದು ಒಂದು ಸಮಸ್ಯೆ ಆಯಿತು ಅಂತ. ಇನ್ನೊಂದು ಅದೇ RSS ಕಾರ್ಯಕರ್ತರು ಮನೆಗೆ ಭೇಟಿ ಕೊಟ್ಟು ಜನರನ್ನು ಪಕ್ಷದ ಕಡೆಗೆ ತಿರುಗಿಸಿದ್ರು ಅನ್ನೋದು ಇದೊಂದಿದೆ. ಈ ಎರಡು ವಾದವನ್ನು ಒಪ್ಪೋದಿಲ್ವ ತಾವು ಹಾಗಾದರೆ? ಇಲ್ಲ, ಬಟ್ ನಮ್ಮ ಆರೋಪಕ್ಕೆ ಅವರ ಪ್ರತಿಕ್ರಿಯೆ ಏನು ಅಂದರೆ, ವೋಟರ್ ಲಿಸ್ಟಲ್ಲಿರುವ ಫ್ಯಾಕ್ಚುವಲ್ ಇಶ್ಯೂಸ್ಗೆ ವಾಟ್ ಈಸ್ ದ ರೆಸ್ಪಾನ್ಸ್? ದಟ್ ಈಸ್ ಅವರ್ ಕ್ವೆಶ್ಚನ್. ಅಲ್ಲಿ ಏನು ನಡೀತಾ ಇದೆ, ಮತ್ತು ನಾವು ಈ ತಲೆ ಬುರುಡೆ ಕತೆ ಥರ ಹೇಳ್ಬೇಕಾಗ್ತದೆ. ನಾವು ಆ ತಲೆ ಬುರುಡೆ ಕತೆಗೆ ಹೋಗಲಿಲ್ಲ. ನಾವು ಹೇಳ್ತಾ ಇರೋದು, ನಿಮ್ಮ ವೋಟರ್ ಲಿಸ್ಟ್ ಇದೆಯಲ್ಲ, ಪರ್ಫೆಕ್ಟ್ ಇದೆ ಅಂತ ನೀವು ಹೇಳಿದ್ದೀರಿ, ಇದರಲ್ಲಿ ಇಷ್ಟು ತಪ್ಪುಗಳಿದ್ದಾವೆ, ಇದರ ನಿಮ್ಮ ಉತ್ತರ ಏನು? ಸೊ ಈಗ ಆಯೋಗ ಇಂಡಿಪೆಂಡೆಂಟ್ ಬಾಡಿ, ಅದನ್ನ ನಾವು ಬಿಜೆಪಿ ಹತ್ರ ಉತ್ತರ ಕೇಳೋಕ್ಕಾಗೋದಿಲ್ಲ, ಅದು ಕೂಡ ಒಂದು ಪೊಲಿಟಿಕಲ್ ಬಿಜೆಪಿ ಕೇಳಬೇಕು ಅವ್ರ ಹತ್ರ. ಈಗ ಆಯೋಗ ಯಾಕೆ ಅಂದ್ರೆ ಇಷ್ಟು ಒಂಥರ ಆಟ ಆಡ್ತಾ? ದಟ್ ಇಸ್ ದ ಬಿಗ್ಗೆಸ್ಟ್ ಕ್ವೆಶ್ಚನ್. ಸೊ ವಿ ಆರ್ ಇನ್ ಡಿಜಿಟಲ್ ಎಕಾನಮಿ, ಸಂಪೂರ್ಣ ಎಲ್ಲ ಡಿಜಿಟಲ್ ಅನ್ನೋ ಹೊತ್ತಿಗೆ ನಿಮಗೆ ವೋಟರ್ ಲಿಸ್ಟನ್ನು ಡಿಜಿಟಲೈಸ್ ಸಂಪೂರ್ಣವಾಗಿ ಮಾಡೋಕ್ಕಾಗೋದಿಲ್ಲ, ಅಥವಾ CCTV ಕೊಡೋಕ್ಕಾಗೋದಿಲ್ಲ, ಅಂದರೆ ಕೋರ್ಟ್ ಕೂಡ ಇಂಟರ್ವೆನ್ಷನ್ ಆಗೋದಿಲ್ಲ. ಯಾಕೆ ಅದು ಯಾಕೆ ಅಂತ ಕೇಳಬೇಕು. ಅದು ವೋಟರ್ನ ಪ್ರಶ್ನೆ ಅಲ್ಲ, ಇದು ಯಾಕೆ ಅಂತ ನಾವು ಕೇಳುವುದೇ ಈ ಎಂಟೈರ್ ಇದು. ನಾನೀಗ ತೇಜಸ್ವಿ ಯಾದವ್ ಹೇಳ್ತಾ ಇದ್ದಾರೆ, ಅಂದರೆ ಇದೇ ಥರದ ಮತಗಳತನ ಆಗಿ ನಾವು ಸೋಲೋದೇ ಆದರೆ, ಅಥವಾ ನೀವು 65 ಲಕ್ಷ ಜನರನ್ನ ಒಂದು ಚುನಾವಣೆಯಿಂದ ಅಥವಾ ಅವರ ಹಕ್ಕಿನಿಂದ ಹಿಂದೆ ಸರಿಸೋದೇ ಆದರೆ, ನಾವು ಕಂಟೆಸ್ಟ್ ಮಾಡಿ ಏನು ಉಪಯೋಗ? ರಿಸಲ್ಟ್ ನಮ್ಗೆ ಗೊತ್ತಿದೆ. ಸೊ ನಾವು ಯಾಕೆ ಕಂಟೆಸ್ಟ್ ಮಾಡ್ಬೇಕು ನಮ್ಮೆಲ್ಲ ಸಂಪನ್ಮೂಲ ಹಾಕಿ ಅನ್ನೋ ಒಂದು ಪ್ರಶ್ನೆ ಇರ್ತಾ ಇದೆ. ಅದೇ ಮೇಡಮ್, ಇಲೆಕ್ಷನ್ ಪ್ರೊಸೆಸ್ಸಲ್ಲಿ ಟ್ರಾನ್ಸ್ಪರೆನ್ಸಿ ಭಾಳ ಇಂಪಾರ್ಟೆಂಟ್. ನಾಟ್ ಓನ್ಲಿ ಟ್ರಾನ್ಸ್ಪರೆಂಟ್, ಯು ಹ್ಯಾವ್ ಟು ಬಿ ಟ್ರಾನ್ಸ್ಪರೆಂಟ್, ಯು ಹ್ಯಾವ್ ಟು ಅಪಿಯರ್ ಟ್ರಾನ್ಸ್ಪರೆಂಟ್. ಜಸ್ಟಿಸ್ ನಾಟ್ ಓನ್ಲಿ ಡೆಲಿವರ್ಡ್, ಆದರೆ ಅದು ಕಾಣಬೇಕು, ಅವರು ಜಸ್ಟಿಸ್ ಮಾಡೋದು ಕಾಣಬೇಕು, ಟ್ರಾನ್ಸ್ಪರೆಂಟ್ ಆಗಿ ಇರುವುದು ಕಾಣಬೇಕು, ಆವಾಗನೇ ಕಾನ್ಫಿಡೆನ್ಸ್ ಬರ್ತದೆ. ನೀವು ಈ ಥರ ಎಲ್ಲ ಮಾಡಿದರೆ ಜನರಿಗೆ ಕಾನ್ಫಿಡೆನ್ಸ್ ನಿಮ್ಮ ಮೇಲೆ ಹೇಗೆ ಬರ್ತದೆ? ನನ್ನ ಓಟ್ ಇವತ್ತಿದೆ ನಾಳೆ ಇಲ್ಲದೆ ಹೋದರೆ ಜನರಿಗೆ ಹೇಗೆ ಕಾನ್ಫಿಡೆನ್ಸ್ ಬರ್ತದೆ? ಸೊ ನೀವು ಅದರಲ್ಲಿ ಸೆನ್ಸಿಟಿವ್ ಇರಬೇಕಲ್ಲ ಎಲೆಕ್ಷನ್ ಕಮಿಷನ್ ಆಗಿ. ಸೊ ನಾವು ಕೇಳುವ ಪ್ರಶ್ನೆಗೆ ನೀವು ಉತ್ತರ ಕೊಡಿ. ತಪ್ಪು ನಿಮ್ಮ ಕಡೆ ಆದರೆ ತಪ್ಪಾಗಿದೆ ಅಂತ ಒಪ್ಕೊಳ್ಳಿ, ಅದನ್ನು ಸರಿಪಡಿಸಿ, ಎಲ್ಲ ಸೇರಿ ಸರಿಪಡಿಸೋಣ. ವಿಲ್ ಆಲ್ ಟುಗೆದರ್ ಡೂ ಇಟ್. ಬಟ್ ಯು ಆರ್ ನೈದರ್ ಆನ್ಸರಿಂಗ್ ಫ್ಯಾಕ್ಚುಯಲ್ ಕ್ವೆಶ್ಚನ್ಸ್ ಆ್ಯಂಡ್ ಉಲ್ಟಾ ನೀವು ಒಂದು ನಮಗೆ ಅಫಿಡವಿಟ್ ಕೊಡಿ, ಇದು ಕೊಡಿ ಅಂದರೆ ಜನರಿಗೆ ಕಾನ್ಫಿಡೆನ್ಸ್ ಬರಲ್ಲ ನಿಮ್ಮ ಮೇಲೆ. ಅಗೇನ್ ನೀವು ಇದನ್ನು ಕಾಂಗ್ರೆಸ್ಸಿನ ಪ್ರಾಬ್ಲಮ್ ಆಗಿ ನೋಡಬಾರ್ದು, ಅದೇ ನಿಮ್ಮ ಮಾಡುವ ತಪ್ಪು. ನಿಮಗೂ ವೋಟರಿಗೂ ಇರುವ ರಿಲೇಷನ್ಶಿಪ್ಪಲ್ಲಿ ದರ್ ಇಸ್ ಅ ಕ್ವೆಶ್ಚನ್ ವಿಚ್ ಹಸ್ ರಿಸನ್. ಅದು ವೋಟರ್ ಕೇಳ್ತಾ ಇದ್ದಾರೆ ನಿಮ್ಮ ಹತ್ರ, ನಾವು ಪೊಲಿಟಿಕಲ್ ಪಾರ್ಟಿಯಾಗಿ ನಾವು ವಾಯ್ಸ್ ಔಟ್ ಮಾಡ್ತಾ ಇದ್ದೀವಿ. ಇಟ್ಸ್ ಅ ಫ್ಯಾಕ್ಚುಯಲ್ ಇಲ್ಲ ಅಂತ ಹೇಳೋಕ್ಕಾಗ್ತದಾ?
ಮತ್ತು ನಾವು ಇದು ನೋಡುವಾಗ ಇಮಿಡಿಯೇಟ್ಲಿ ಎಲ್ಲ ವೋಟರ್ ಲಿಸ್ಟ್ ಯಾಕೆ ತೆಗೆಸ್ಬಿಟ್ಟಿದ್ದೀರಿ, SIR ವೋಟರ್ ಲಿಸ್ಟ್ ಎಲ್ಲ ತೆಗೆಸಿ ಒಂದೇ ದಿವಸದಲ್ಲಿ ತೆಗೆಸ್ಬಿಟ್ರು ಎಲ್ಲ. ಮತ್ತೆ ಅದನ್ನು ಮಿಷಿನ್ ನಾನ್ ರೀಡಬಲ್ ಆಗಿ ಮಾಡಿ ಹಾಕಿದರು. ಓಕೆ ಓಕೆ ಓಕೆ. ಇನ್ನು ನಾವು MP ಎಲೆಕ್ಷನ್ ಆದ ನಂತರದಲ್ಲಿ ವಿಪಕ್ಷ ಒಕ್ಕೂಟ ಅಂದರೆ ನಿಮ್ಮ ಇಂಡಿಯಾ ಒಕ್ಕೂಟ ಸ್ವಲ್ಪ ಚದರಿ ಹೋಗಿದಂಗಿತ್ತು. 2 ವಿಚಾರಕ್ಕೆ ಒಗ್ಗೂಡಿದಿರಿ. ಒಂದು ಈ ಮತಗಳ್ಳತನದ ಬಗ್ಗೆ, ಇನ್ನೊಂದು ಈ ಮುಂಗಾರು ಅಧಿವೇಶನದಲ್ಲಿ ಮುಖ್ಯಮಂತ್ರಿಗಳು ಮತ್ತು ಸಚಿವರನ್ನು ಅವರು 30 ದಿನಗಳಕ್ಕಿಂತ ಹೆಚ್ಚು ಕಾಲ ಜೈಲಿನಲ್ಲಿದ್ದರೆ ಅವರನ್ನು ಹುದ್ದೆಯಿಂದ ತೆಗೆಯುವಂಥ ಒಂದು ಸಂವಿಧಾನಕ್ಕೆ ತಿದ್ದುಪಡಿ ತರೋ ಮಸೂದೆಗೆ. ಅದೆರಡಕ್ಕೆ ಈ 2 ವಿಚಾರಗಳು ವಿಪಕ್ಷವನ್ನು ಮತ್ತಷ್ಟು ಹತ್ತಿರಕ್ಕೆ ಒಂದು ಕಾಸ್ಗಾಗಿ ಹೋರಾಡೋದಕ್ಕೆ ಒಟ್ಟು ಮಾಡಿದ್ಯಾ? ಏನು ಅನ್ಸುತ್ತೆ ತಮಗೆ? ಇಲ್ಲ, ಬಟ್ ಸಿ ಇಟ್ ಈಸ್ ಅ ಬೇಸಿಕ್ ಅಟ್ಯಾಕ್ ಆನ್ ಡೆಮೋಕ್ರೆಟಿಕ್ ಸಿಸ್ಟಮ್ಸ್. ಇಂಥ ಬೇಸಿಕ್ ಫಂಡಮೆಂಟಲ್ ಅಟ್ಯಾಕ್ ಬರುವಾಗ ಇದು ಎಕ್ಸಿಸ್ಟೆನ್ಸಿಗೆ ಪ್ರಾಬ್ಲಮ್ ಆಗ್ತಾ ಇದೆ. ಸೊ ಆವಾಗ ಎನಿ ಪೊಲಿಟಿಕಲ್ ಪಾರ್ಟೀಸ್ ಬೇರೆ ದಾರಿ ಇಲ್ಲ. ಆ್ಯಂಡ್ ಎರಡನೇದು, ಇಟ್ ಈಸ್ ಮೋರ್ ದೆನ್ ಅ ಪೊಲಿಟಿಕಲ್ ಪಾರ್ಟಿ, ಇಟ್ ಈಸ್ ಆಲ್ಸೋ ದ ಸಿಟಿಸನ್ಸ್ ಇಶ್ಯೂ. ಇನ್ಫ್ಯಾಕ್ಟ್ ஒரு ಫಂಡಮೆಂಟಲ್ ಬೇಸ್ ಆಫ್ ದಿ ಡೆಮೋಕ್ರಸಿ ಅದು ಅಟ್ಯಾಕ್ ಆಗಿ ಬರುವಾಗ ದೆನ್ ವಿ ಹ್ಯಾವ್ ಟು ಕಮ್ ಟುಗೆದರ್. ದರ್ ಇಸ್ ನೋ ಅದರ್, ವಿ ಹ್ಯಾವ್ ನಾಟ್ ಲೆಫ್ಟ್ ವಿತ್ ಎನಿ ಅದರ್ ಆಪ್ಷನ್. ಪಾರ್ಲಿಮೆಂಟಲ್ಲಿ ನಾವು ಈ ಎಂಟೈರ್ ಪಾರ್ಲಿಮೆಂಟಲ್ಲಿ ಕೇಳಿದ್ವಿ, ಒಂದು ಗಂಟೆ ಇದರ ಬಗ್ಗೆ ಮಾತಾಡೋಣ. ಈ SIR ಏನು ನಡೀತಾ ಇದೆ ಬಿಹಾರದಲ್ಲಿ ಇದರ ಬಗ್ಗೆ ಮಾತಾಡೋಣ. ಇದು ಯಾಕೆ ನೀವು ಅವಾಯ್ಡ್ ಮಾಡ್ತಾ ಇದ್ರಿ ಪಾರ್ಲಿಮೆಂಟಲ್ಲಿ? ನಾವು ಏನು ರೆಸಲ್ಯೂಷನ್ ಪಾಸ್ ಮಾಡೋದು ಬೇಡ, ಏನು ಬೇಡ. ಪಾರ್ಲಿಮೆಂಟಲ್ಲಿ ಇದೆಲ್ಲ ಬಗ್ಗೆ ಮಾತಾಡಲಿಕ್ಕೆ ನಿಮಗೆ ಪ್ರಿವಿಲೇಜ್ ಇದೆ. ನೀವು ಏನು ಬೇಕಾದರೂ ಪಾರ್ಲಿಮೆಂಟಲ್ಲಿ ಮಾತಾಡಬಹುದು. ಡಿಸ್ಕಸ್ ಮಾಡೋಣ. ಆ ಬಿಹಾರನ ಸಂಸದರಿದ್ದಾರೆ, ಬಿಹಾರನ ಜನ ಇದ್ದಾರೆ, ಅವ್ರು ಹೇಳಲಿ ಅಲ್ಲಿ ಏನು ನಡೀತಾ ಇದೆ ಅಂತ. ನಿಮ್ಮದೇ ಆದ ಜನ ಇದ್ದಾರೆ, ಅವರು ಮಾತಾಡಲಿ ಏನು ನಡೀತಾ ಇದೆ ಅಂತ ಕೇಳೋಣ. ವಾದ ವಿವಾದಗಳಿಗೆ ಯಾಕೆ ಬೇಡ ಅಂತೀವಿ? ಡ್ಯಾನ್, ಈಗ ಬಿಹಾರ ಚುನಾವಣೆ ಇದೆ ಈ ವರ್ಷಾಂತ್ಯಕ್ಕೆ. ಅದಾದ ನಂತರದಲ್ಲಿ ಪಶ್ಚಿಮ ಬಂಗಾಳ, ತಮಿಳುನಾಡು, ಕೇರಳ ಈ ಥರದ ರಾಜ್ಯಗಳ ವಿಧಾನಸಭೆ ಚುನಾವಣೆ ಇರೋದ್ರಿಂದ ಅಲ್ಲೂ ಏನಾದರೂ SIR ಅನ್ನು ಮಾಡಿದ್ರೆ, ಈಗ ಪಶ್ಚಿಮ ಬಂಗಾಳದಲ್ಲಂತೂ ಅತಿ ಹೆಚ್ಚು ನುಸುಳುಕೋಟರು ಇದ್ದಾರೆ ಅಂತ ಬಂಗಾಳದಲ್ಲಿ BJP ಹೇಳ್ತಾನೆ ಇದೆ. ಇದು ಹೇಗಾಗುತ್ತೆ ಅಂದರೆ ಇಟ್ಸ್ ಪ್ರಾಕ್ಟೀಸ್ ಆಫ್ NRC ಅನ್ನೋದು ಮಮತಾ ಬ್ಯಾನರ್ಜಿ ಆರೋಪ. ಇಟ್ ಇಸ್ ಬಟ್ ಸೇಮ್ NRC ಸೇಮ್ ದಾಖಲೆ ಕೊಡಿ, ದಾಖಲೆ ಕೊಡಲ್ಲ ಅಂದರೆ ನೀವು ಇಂಡಿಯನ್ ಸಿಟಿಸನ್ ಇಲ್ಲ, ದಾಖಲೆ ಕೊಡಲ್ಲ ನಿಮ್ಗೆ ವೋಟ್ ಇಲ್ಲ, ಈ ಸೇಮ್ ಥಿಂಗ್. ಅದೇ ನಾನು ಹೇಳಿದೆಲ್ಲ, ದಿಸ್ ಇಸ್ ಅನ್ಪ್ರೆಸಿಡೆಂಟೆಡ್. ಸೊ ಅದ್ರ ಪರಿಣಾಮಗಳು ಒನ್ ಸೈಡ್ ಆಗಿ ಹೋಗ್ತದೆ, ಎಲ್ಲ ಒನ್ ಸೈಡ್ ಆಗಿ ಹೋಗ್ತದೆ. ಎಲ್ಲ ಅವ್ರಿಗೆ ಏನು ಬೇಕಾದರೂ ಒಂದು 20-30 ಕಾನ್ಸ್ಟಿಟ್ಯೂನ್ಸಿ ಕಡೆ ತಿರುಗಿದ್ರೆ ಸರ್ಕಾರ ಮುಗೀತು. ಅಂದರೆ ಆಯೋಗವನ್ನು ಒಂದು ಅಕೌಂಟಬಲ್ ಅಂದರೆ ಹೆಲ್ಡ್ ಮಾಡೋದಕ್ಕೆ ಏನು ದಾರಿ ಇದೆ? ಎವ್ರಿಬಡಿ ಇಸ್ ಅಕೌಂಟಬಲ್ ಟು ದ ಪೀಪಲ್ ಆಫ್ ದಿಸ್ ಕಂಟ್ರಿ. ಎವ್ರಿಬಡಿ ಇಸ್ ಅಕೌಂಟಬಲ್. ಆಲ್ ಇನ್ಸ್ಟಿಟ್ಯೂಷನ್ಸ್ ಆರ್ ಅಕೌಂಟಬಲ್. The people of this country will decide. ಒಂದು ಜನ ಈಗ ನೋಡಿ, ನೀವು UPA 2 ಇದ್ದ ಸಂದರ್ಭದಲ್ಲಿ ಭ್ರಷ್ಟಾಚಾರ ವಿರೋಧಿ ಆಂದೋಲನ ಆಯಿತು. ಅಂದರೆ ದೇಶದ ಜನ ಧರ್ಮ, ಜಾತಿ, ಭಾಷೆ ಎಲ್ಲವನ್ನ ಬಿಟ್ಟು ಒಂದು ಕಾಸ್ಗಾಗಿ ಬಂದರು. ಆ ಥರದೊಂದು ಅಭಿಯಾನ ಆಗಬೇಕಾ, ಜನಾಂದೋಲನ ಆಗಬೇಕಾ? ಅಂದರೆ ಇವರು ಹೇಗೆ ವರ್ತನೆ ಮಾಡ್ತಾರೆ ಅದರ ಮೇಲೆ ನಡೀತದೆ. ಫಾರ್ ಎಕ್ಸಾಂಪಲ್, ಈ ಎಂಟೈರ್ ನಮ್ಮ ರೈತರ ಒಂದು ಪ್ರತಿಭಟನೆ, ಇವರ ವರ್ತನೆ ಹೇಗೆ ಇತ್ತು? ಕೋವಿಡ್ ಟೈಮಲ್ಲಿ ಬರ್ಬರಿ ವಿದೌಟ್ ಡಿಸ್ಕಷನ್ ಟಪ್ ಅಂತ ತಂದರು. ರೈತರು ಅಬ್ಜೆಕ್ಷನ್ ಮಾಡಿದ್ರು, ಕೋರ್ಟ್ಗೆ ಹೋದರು, ಕೋರ್ಟ್ ಕೇಳಿಲ್ಲ, ಬೀದಿಗೆ ಬಂದರು. 1.5 ವರ್ಷ ಎಷ್ಟು ಜನ ಸತ್ತರು? 200ಗೆ ಮೇಲೆ ಸತ್ತರು. ಮನೆ ಇನ್ ವೇರಿಯಸ್ ಫೇಸಸ್ ಅಂದರೆ ನೋಡಿದರೆ ಅದು 1000ದ ಮೇಲೆ ಹೋಗ್ತದೆ. ಅಷ್ಟು ಜನ ಸತ್ತರು. ಆದರೆ 2 ವರ್ಷ ಹೋರಾಟ ಮಾಡಿನೇ ಅದನ್ನು ರಿವರ್ಸ್ ಮಾಡಿದರು. ಸೊ ಇವರು ಏನು ಪ್ರೆಸಿಡೆನ್ಸ್ ಸೆಟ್ ಮಾಡ್ತಾರೆ ಜನರಿಗೆ? ಬಟ್ ಆ ಕಮಿಟ್ಮೆಂಟ್ ಬೇಕಾಗುತ್ತೆ, ಒಂದು ಹೊಸ ಜನಾಂದೋಲನ ದಾರಿ ಇದೆ. ವಾಟ್ ಎಲ್ಸ್ ಇಸ್ ದ ವೇ ಫಾರ್ವರ್ಡ್? ಯು ಟೆಲ್ ಮಿ. ಇಫ್ ಪೀಪಲ್ ಅವರ ಒಂದು ಬೇಸಿಕ್ ವಿಷಯನೇ ಅವರಿಗೆ ಎಫೆಕ್ಟ್ ಮಾಡುವಾಗ, ದೆನ್ ಈಗ ವೋಟ್ ಎಂಬುದು ನನ್ನ ಹಕ್ಕು ಮಾತ್ರ ಅಲ್ಲ, ಕೆಲವು ಕಡೆ ಅದು ನನ್ನ ಜೀವನಕ್ಕೆ ಭಾಳ ಇಂಪಾರ್ಟೆಂಟ್ ವಿಷಯ. ನಾವು ಎಲ್ಲಿ ಹೋದರೂ ನಿಮಗೆ ವೋಟ್ ಇದೆಯಾ, ನೀವು ಇಲ್ಲಿ ವೋಟ್ರೇ ಇಲ್ಲ ಅಂದರೆ ನಿಮಗೆ ಭಾಳ ವಿಷಯ ಸಿಗಲ್ಲ. ಸೊ ಹಾಗಿರುವಾಗ ನೀವು ಅದನ್ನು ನೀವು ಕಿತ್ತುವಾಗ ಜನರಿಗೆ ಬೇರೆ ಏನು ದಾರಿ ಇದೆ? ಓಕೆ, ಈ ಎಲ್ಲದರ ನಡುವೆ ಬಿಹಾರ ಚುನಾವಣೆಯನ್ನು ಗೆಲ್ಲೋದು ಕಾಂಗ್ರೆಸ್ಗೆ ಎಷ್ಟು ಮುಖ್ಯ ಮತ್ತು ಅದಕ್ಕೆ ತಯಾರಿ ಹೇಗಿದೆ? ನಿಮ್ಮ ಪಕ್ಷಗಳ ಮಿತ್ರ ಪಕ್ಷಗಳ ಜೊತೆ ಸೀಟು ಹಂಚಿಕೆ ಆ ಮಾತುಕತೆ ನಡೀತಾ ಇದೆಯಾ? ಇಲ್ಲ, ಅದೆಲ್ಲ ನಡೀತಾ ಇರ್ತದೆ. ನಾನು ಅಷ್ಟು ಜಾಸ್ತಿ ಆ ಆಸ್ಪೆಕ್ಟ್ಸ್ ಒಳಗಡೆ ಹೋಗೋದಿಲ್ಲ. ಬಟ್ ಇಲೆಕ್ಷನ್ ಗೆಲ್ಲುವುದು ಬಹಳ ಇಂಪಾರ್ಟೆಂಟ್ ವಿಷಯ. ಅದಕ್ಕಿಂತ ಭಾಳ ಇಂಪಾರ್ಟೆಂಟ್ ಇವತ್ತು ದೇಶಕ್ಕೆ ರೈಟ್ ವಿಂಗ್ ಪಾಲಿಟಿಕ್ಸನ್ನು, ಈ ಮೆಜಾರಿಟೇರಿಯನ್ ಪಾಲಿಟಿಕ್ಸನ್ನು, ಈ ಫಾಸಿವಾದ ಪಾಲಿಟಿಕ್ಸನ್ನು ಅರ್ಥ ಮಾಡಿಸೋದು ಮತ್ತು ಅವರು ಯಾವ ರೀತಿ ಪ್ರಜಾಪ್ರಭುತ್ವವನ್ನು ರಿವರ್ಸ್ ಮಾಡ್ತಾರೆ ಅಂತ ವಿಷಯಗಳನ್ನು ಗೊತ್ತುಪಡಿಸೋದು ಪೊಲಿಟಿಕಲ್ ಪಾರ್ಟಿನ ವಿಷಯ ಇದೆ.
ಸೊ ಖಂಡಿತ ನಾವು ಈ ಎರಡು ಫ್ರಂಟಲ್ಲಿಯೂ ನಾವು ಮುಂದೆ ಹೋಗ್ತಾನೆ ಇದ್ದೀವಿ. ಓಕೆ, ಈಗ 2014ರಿಂದ 25 ತನಕ ನೋಡ್ಕೊಂಬಂದರೆ ಪ್ರತಿ ಚುನಾವಣೆಯಲ್ಲಿ ಒಂದೊಂದು ವಿಚಾರಗಳನ್ನು, ಒಂದೊಂದು ಪದಗಳನ್ನು ಕಾಯಿನ್ ಮಾಡಿ ಆ ಪದಗಳ ಮುಖಾಂತರವೇ ಚುನಾವಣೆಯನ್ನು ಗೆಲ್ಲೋ ಪ್ರಯತ್ನ ಆಗ್ತಿದೆ. ಮಣಿಶಂಕರಯ್ಯವರ ಚಾಯ್ವಾಲಾ ಇರ್ಬೋದು, ರಾಹುಲ್ ಗಾಂಧಿಯವರ ಚೌಕಿದಾರ್ ಚೋರ್ ಹೇ, ಅದನ್ನು ಪಾಸಿಟಿವ್ ವೇಯಲ್ಲಿ ಅವ್ರು ತೊಗೊಂಡ್ರು, ಅದರಿಂದ ಚುನಾವಣೆ ಗೆಲ್ಲೋದಕ್ಕೆ ಸಾಧ್ಯ ಆಯಿತು. ಈಗ ಬಿಹಾರದಲ್ಲಿ ಓರ್ವ ಕಾರ್ಯಕರ್ತ ಬಂದು ಮೋದಿಯವರ ತಾಯಿಗೆ ಮಾತಾಡಿದ್ದನ್ನು ಅವ್ರು ಬಂದು ಭಾಷಣ ಮಾಡಿದ್ದಾರೆ. ಬಿಹಾರದ ಜನ ಮರೆಯೋದಿಲ್ಲ, ನನ್ನ ತಾಯಿಗೆ ಅವಮಾನ ಆಗಿದೆ ಅಂತ, ಅದು ಹೋರಾಟ ಕೂಡ ನಡೀತಾ ಇದೆ. ಏನು ಪ್ರತಿಕ್ರಿಯೆ? ಇದು ಭಾಳ ಹಳೆಯ ಸ್ಟೋರಿ, ಇದು ಹಳೆಯ ಸ್ಟೈಲ್ ಇದು. ಅಂದರೆ ಇವತ್ತು ಅದೇ ಒಬ್ಬರು ಕೇಳಿದ್ರು, ಆ ಥರ ಮಾತಾಡಿರೋರು ಒಬ್ಬ ಕಾಮನ್ ವ್ಯಕ್ತಿ, ಅದು ಯಾರು ಬೇರೆ ರಾಜಕೀಯ ವ್ಯಕ್ತಿಗಳಲ್ಲ ಅಥವಾ ನಮ್ಮ ಪಾರ್ಟಿ ಲೀಡರ್ಸ್ ಅಲ್ಲ, ಯಾರೂ ಇಲ್ಲ, ಅವರು ಕಾಮನ್ ಮ್ಯಾನ್ ಮಾತಾಡಿದ್ದಾರೆ. ಅದಕ್ಕೆ ಬೇಕಾಗಿರೋ ಕ್ರಿಮಿನಲ್ ಕೇಸ್ ಅವ್ರ ಮೇಲೆ ಆಗಿದೆ, ಅವ್ರಿಗೆ ಏನು ಮಾಡಬೇಕಾದ್ರೂ ಅದು ಕ್ರೈಮ್ ಲಾ ವಿಲ್ ಟೇಕ್ ಇಟ್ಸ್ ಕೋರ್ಟ್ಸ್. ಇದನ್ನು ತಿರುಗಿಸಿ ಒಂದು ಪೊಲಿಟಿಕಲ್ ಸಬ್ಜೆಕ್ಟ್ ಮಾಡ್ತಾ ಇರುವುದು ಅಗೇನ್ ಬೇರೆ ಅಜೆಂಡಾ ಇಲ್ಲದೇ ಇರುವ ಪರಿಸ್ಥಿತಿಯನ್ನು ತೋರಿಸ್ತಾ ಇದೆ, ಬೇರೆ ಏನೂ ಇಲ್ಲ. ಅದು ಜನರಿಗೆ ಗೊತ್ತಾಗ್ತದೆ. ನಿನ್ನೆ ಅವ್ರು ಬಂದ್ ಮಾಡುವಾಗ ಎಷ್ಟು ಜನರು ಬಿಹಾರಲ್ಲಿ ಕಷ್ಟಪಟ್ಟರು. ಈವನ್ ಚಿಲ್ಡ್ರನ್ ಸ್ಕೂಲಿಗೆ ಹೋಗ್ಲಿಕ್ಕೆ ಆಗಲಿಲ್ಲ, ಆ್ಯಂಬುಲೆನ್ಸನ್ನು ಬ್ಲಾಕ್ ಮಾಡಿದ್ದಾರೆ, ಏನೇನೋ ಮಾಡಿದ್ದಾರೆ. ಅಪ್ಪ ಜನ ಕೇಳ್ತಾರಲ್ಲ, ಇದು ಏನಪ್ಪ ಇದು ಡ್ರಾಮಾ ಅಂತ. ಸೊ ಆ್ಯಂಡ್ ನೀವು ಮಾತಾಡುವಾಗ ಯಾವ ರೀತಿ ಮಾತಾಡ್ತೀರಿ ಅಂತಲೂ ನೋಡ್ತಾ ಇದ್ದಾರೆ. ಸೊ ಅದೆಲ್ಲ ನಾವು ಬೇರೆ ಪೊಲಿಟಿಕಲ್ ಎಂಟಿನೆಸ್ ಅಂತ ಹೇಳ್ತೀವಲ್ಲ, ಅದು ಈಗ ಅವ್ರ ಕಡೆ ಖಾಲಿತನ. ಓಕೆ, ಇನ್ನು ಅಮೆರಿಕದ ಟ್ಯಾರಿಫ್ ಜೊತೆಗೆ ಚೀನಾ ಜೊತೆಗೆ ಆಫ್ಟರ್ ಗಲ್ವಾನ್ ಘರ್ಷಣೆ ಆದ ನಂತರದಲ್ಲಿ ಭೇಟಿ ಮತ್ತು ಈಗ ಕಮ್ಯುನಿಸ್ಟನ್ನ ನೋಡೋ ರೀತಿ, ಈ ಬದಲಾವಣೆ, ಇದ್ರ ಬಗ್ಗೆ ಏನು ಪ್ರತಿಕ್ರಿಯಿಸ್ತಿರತ್ತ? ನಾವು ಫಾರಿನ್ ಪಾಲಿಸಿ ಸಂಬಂಧಪಟ್ಟಂಗೆ ಕಂಪ್ಲೀಟ್ ಫೇಲಿಯರ್ ಆಗಿದ್ವಿ. ಇಡೀ ಪ್ರಪಂಚದ ಮುಂದೆ ನಮ್ಮನ್ನು ನೋಡಿ ಈಗ ನಗುದೇ ಇರುವ ಜನ ಯಾರಿಲ್ಲ, ಅಷ್ಟು ಕಾಮಿಡಿ ಪೀಸ್ ಆಗಿಬಿಟ್ಟಿದ್ವಿ ನಾವು. ಸೊ ನಾವು ಮುಂಚೆಯಿಂದನೇ ಹೇಳ್ತಾ ಇದ್ವಿ, ನಮಗೆ ಮುಂಚೆ ವರ್ಲ್ಡ್ ಸಿನಾರಿಯೋ ಅಲ್ಲಿ ಒಂದು ಸ್ಪೆಸಿಫಿಕ್ ಪ್ಲೇಸ್ ಇತ್ತು. ವಿ ವೇರ್ ದಿ ನಾನ್ ಅಲೈನ್ಡ್ ಪಾರ್ಟೀಸ್. ನಾವು ವಿ ವಾಂಟೆಡ್ ಪೀಸ್. ಯಾವುದೇ ಪಕ್ಷ ಸೈಡ್ ತಗೊಳ್ಳದೇ ಇರುವವರು ಮತ್ತು ಎರಡು ಸೈಡಿಗೂ ಕಂಟ್ರೋಲ್ ಮಾಡುವ ಜನ ನಮ್ಮ ಕಡೆ ಬರ್ತಾಯಿದ್ರು. ನಾವು ಒಂದು ಥರ್ಡ್ ಫೋರ್ಸ್ ಆಗಿ ಒಂದು ಥರ್ಡ್ ಪೋಲಾಗೇ ಲೀಡರ್ಶಿಪ್ ತೋರಿಸ್ತಾ ಇದ್ದೀವಿ ಒಂದು ಕಾಲದಲ್ಲಿ. ಈಗ ಆ ಸ್ಟ್ರಾಟಜಿಕ್ ಅಡ್ವಾಂಟೇಜ್ ಎಲ್ಲ ಹೋಗ್ಬಿಟ್ಟಿದೆ. ಕಂಪ್ಲೀಟ್ ಸಬ್ಸರ್ವಿಯನ್ಸ್ ಟು ಒನ್ ಪರ್ಸನ್. ದ್ಯಾಟ್ ಪರ್ಸನ್ ಈಸ್ ಅ ಮ್ಯಾಡ್ ಪರ್ಸನ್ ಆ್ಯಂಡ್ ನೌ ವಿ ಆರ್ ಸಫರಿಂಗ್. ವಿ ಆರ್ ಗೋಯಿಂಗ್ ಟು ಚೈನಾ ಹೂ ಇಸ್ ಕಂಪ್ಲೀಟ್ಲಿ ವೇಟಿಂಗ್ ಟು ಕಿಲ್ ಅಸ್ ಫ್ರಮ್ ಆಲ್ ಆ್ಯಂಗಲ್ಸ್, ಎಲ್ಲ ಆ್ಯಂಗಲ್. ಇತ್ತೀಚೆಗೆ ಸಿಂಧೂರ್ ಅಂತ ಹೇಳಿದಾರಲ್ಲ, ಅಷ್ಟು ಫ್ಲೈಟನ್ನು ಹೊಡೆದ್ರು ಯಾರು? ಪಾಕಿಸ್ತಾನವರು. ಅದು ಚೈನಾದವ್ರು ತಾನೇ ಹೊಡೆದಿರೋದು. ಈಗ 3000 ಸ್ಕ್ವೇರ್ ಕಿಲೋಮೀಟರ್ ದೇಶದನ್ನು ಹೇಳ್ಕೊಂಡು ಯಾರು ಕೂತಿದ್ದಾರೆ? ಗಲ್ವಾನಲ್ಲಿ ಅಷ್ಟು ಸೈನಿಕರಿಗೆ ಯಾರು ಹೊಡೆದಿದ್ದಾರೆ? ಇದೆಲ್ಲ ಚೈನಾದವ್ರು ತಾನೇ. ಅದಕ್ಕೆ ತಾನೇ ನೀವು ನಮ್ಮ ಆ್ಯಪೆಲ್ಲ ನೀವು ಕ್ಲೋಸ್ ಮಾಡಿ ಅಂತ ಹೇಳಿದಿರಿ. ಅದೇನು ಟಿಕ್ಟಾಕ್ ಅಂತ ಓಡ್ತಾ ಇತ್ತು, ನಮ್ಮ ಜನ ಭಾಳ ಯೂಸ್ ಮಾಡೋದು, ಅದನ್ನು ನಿಲ್ಲಿಸ್ಬಿಟ್ಟಿದ್ದೀರಿ. ಯಾಕಂದರೆ ಅದು ಚೈನಾದೆ ಅಂತ ಹೇಳಿ. ಇವತ್ತು ನೀವು ಅಲ್ಲೇ ಹೋಗಿ ನಿಲ್ತಾ ಇದ್ದೀರಲ್ಲ, ಇದು ಎಷ್ಟು ಒಂದು ಹಾಸ್ಯದ ವಿಷಯ ಅಲ್ಲ. ಬಟ್ ಹಾಗೆ ಅಮೇರಿಕಾದು ಫೇಸ್ಬುಕ್ಕು, ಗೂಗಲ್ಲು, ಮೆಟಾನೋ, ನೀವು ಯಾವ್ದಾದ್ರು ತಗೊಳ್ಳಿ, ಬಟ್ ಅದನ್ನು ಬ್ಯಾನ್ ಮಾಡೋಕ್ಕಾಗೋಲ್ಲ. ಅಂದರೆ ಅಷ್ಟು ಡಿಪೆಂಡೆನ್ಸಿ ಇದೆ. ಆದರೆ ಡಿಪೆಂಡೆನ್ಸಿ ಮಾತ್ರ ಅಲ್ಲ, ನಾವು ಕಂಪ್ಲೀಟ್ ಸಬ್ಸರ್ವೆಂಟ್ ಆಗಿಬಿಟ್ಟಿದ್ದೀವಿ. ನಮಗೆ ಸ್ಟ್ರಾಟಜಿಕ್ ಅಡ್ವಾಂಟೇಜ್ ಹೋಗ್ಬಿಟ್ಟಿದೆ. ಚೈನಾ ಈಸ್ ಗೋಯಿಂಗ್ ಟು put one hand on our shoulder and put the knife behind us. That is what is going to happen. Done. Okay. ಇನ್ನು ನಾವು ಕೆಲವು ನಿಮ್ಮ ಇದಕ್ಕೆಲ್ಲ ಒಂದು ಕಾರಣ ಇದೆ. ನೀವು ಹೊರಗಡೆ ಇರುವ ಸಮಸ್ಯೆಗಳನ್ನು ಸರಿಪಡಿಸಬೇಕಾದ್ರೆ ದೇಶದಲ್ಲಿ ನೀವು ಸಾಮರಸ್ಯವನ್ನು ತರಬೇಕಾಗ್ತದೆ. ನೀವು ಎರಡು ಕಡೆನೂ ನೀವು ಜಗಳ ಮಾಡಿಸಿ ನೀವು ಯಾವುದೋ ಒಂದು ಕಾರಣಕ್ಕೆ ಮುಂದೆ ಹೋಗೋಕ್ಕಾಗಲ್ಲ. ಐದರ್ ಯು ಶುಡ್ ಹ್ಯಾವ್ ಪೀಸ್ ಇನ್ಸೈಡ್ ಆರ್ ಪೀಸ್ ಔಟ್ಸೈಡ್. ಯು ಆರ್ ಕ್ರಿಯೇಟಿಂಗ್ conflicts inside, you are creating conflicts outside. Very difficult. Then okay, ಅಂದರೆ ಅನ್ಸುತ್ತೆ, ಅಂದರೆ ಪ್ರಶ್ನೆ ಮಾಡೋದೇ ತಪ್ಪು ಅನ್ನೋ ಹೊತ್ತಿಗೆ ಕೆಲವು ಪ್ರಶ್ನೆಗಳು ಎದುರಾಗುತ್ತೆ. ನೀವೇ ಹೇಳ್ದಂಗೆ ನಾವು ರಷ್ಯಾ ಜೊತೆಗೂ ಹೋಗಲ್ಲ ಅಥವಾ ಅಮೇರಿಕದ ಜೊತೆಗೆ ಹೋಗಲ್ಲ, ನಾವು ಒಂದು ಅಲಿಪ್ತ ನೀತಿಯಾಗಿ ನಮ್ಮ ವಿದೇಶಾಂಗ ನೀತಿಯನ್ನು ನೆಹರು ರೂಪಿಸ್ಕೊಂಡಿದ್ರು, ಹಾಗೆ ಇದ್ವಿ ನಾವು. ಬಟ್ ಇಲ್ಲಿನ ಪ್ರಧಾನಿ ಪಾಕಿಸ್ತಾನಕ್ಕೆ ಹೋಗಿ, ಅಂದರೆ ಯಾವ ಪ್ರಧಾನಿನೂ ಹಾಗೆ ಹೋಗಿರಲಿಲ್ಲ, ಅಲ್ಲಿ ಹೋಗಿ ಊಟ ಮಾಡ್ಕೊಂಡು ಬರ್ತಾರೆ, ಮದುವೆಯಲ್ಲಿ ಭಾಗಿಯಾಗ್ತಾರೆ. ವಿದೇಶಿ ನುಸುಳುಕೋರರು ಅಂತಾರೆ, ಶೇಖ್ ಹಸೀನಾಗೆ ಇಲ್ಲಿ ಅವರು ಇದು ಮಾಡ್ತಾರೆ, ನೆಲೆ ಕೊಡ್ತಾರೆ. ಅಮೇರಿಕಾ ಹೋಗಿ ಅಲ್ಲಿ ಎಲೆಕ್ಷನ್ ಕ್ಯಾಂಪೇನ್ ಮಾಡ್ತಾರೆ ಒಂದು ದೇಶದ ಪ್ರಧಾನಿಯಾಗಿ. ಮತ್ತು ಚೀನಾವನ್ನು ಸಂಪೂರ್ಣ ವಿರೋಧ ಮಾಡ್ತಾರೆ, ಕಮ್ಯುನಿಸ್ಟ್ ದೇಶ ವಿರೋಧಿಗಳು ಅನ್ನೋ ರೀತಿಯಲ್ಲಿ ಮಾತನಾಡ್ತಾರೆ. ಇಷ್ಟೆಲ್ಲ ಆಗೋ ಹೊತ್ತಿಗೆ ಸಂಪೂರ್ಣವಾಗಿ ಇದರಿಂದ ರಿವರ್ಸ್ ಆದರೆ
ಕಪ್ಪು ಹಣವನ್ನು ವಾಪಸ್ ತರ್ತೀನಿ ಎಂದಂಥ ಪ್ರಧಾನಿ ಈಗ ಕಪ್ಪು ಹಣನಾಗಲಿ ಬ್ಲ್ಯಾಕ್ ಆರು ಆಗಲಿ ವೈಟ್ ಆರು ಆಗಲಿ ಇಲ್ಲಿ ಮೇಕ್ ಇನ್ ಇಂಡಿಯಾ ಆಗಬೇಕು ಅಂತ ಎಲ್ಲದೂ ಯೂಟರ್ನ್ ಹೊಡೆದಾಗ ಅದನ್ನು ಪ್ರಶ್ನೆ ಮಾಡೋ ಮನಸ್ಥಿತಿ ಕೂಡ ಇಲ್ಲ. ಅದು ಬಹಳ ದೊಡ್ಡ ಆತಂಕ. ಇಲ್ಲ, ಬಟ್ ಒಂದು ಸೊಸೈಟಿಯಲ್ಲಿ ಅಜೆಂಡಾ ಸೆಟ್ಟಿಂಗ್ ಕೆಲಸ ಯಾರು ಮಾಡೋರು? ಅಜೆಂಡಾ ಸೆಟ್ಟಿಂಗ್ ಕೆಲಸ ಮಾಡೋದು ಮೀಡಿಯಾ. ದಟ್ ಈಸ್ ವೈ ದೇ ಆರ್ ಕಾಲ್ಡ್ ದ ಫೋರ್ತ್ ಎಸ್ಟೇಟ್, ಬಿಕಾಸ್ ದೇ ಆರ್ ದಿ ಅಜೆಂಡಾ ಸೆಟರ್ಸ್. ಇವತ್ತು ಯಾವ ವಿಷಯ ಜನ ಮಾತಾಡಬೇಕು ಅಂತ ಡಿಸೈಡ್ ಮಾಡೋರು ಮೀಡಿಯಾ. ಇವತ್ತು ಅದೆಲ್ಲ ಕ್ಯಾಪ್ಚರ್ ಮಾಡಿದಿರಲ್ಲ. ಸೊ ಒಂದು ಫಾಸಿವಾದ ಸರ್ಕಾರದಲ್ಲಿ ಮೀಡಿಯಾ ಕ್ಯಾಪ್ಚರ್ ಈಸ್ ದ ಫಸ್ಟ್ ಸ್ಟೆಪ್. ಆ್ಯಂಡ್ ಒನ್ಸ್ ಯು ಕ್ಯಾಪ್ಚರ್, ಯು ಸೆಟ್ ಅಜೆಂಡಾ ಆ್ಯಂಡ್ ಯು ಫ್ರೇಮ್ ಇಟ್ ಇನ್ ದ ವೇ ದಟ್ ಯು ವಾಂಟ್. ಓಕೆ, ಸೊ ಏನೋ ಬಹಳ ದೊಡ್ಡ ಸಮಸ್ಯೆ ನಡೀತಾ ಇರ್ತದೆ, ಇಲ್ಲಿ ಜನ ಬೇರೆದೇ ಏನೋ ಒಂದು ವಿಷಯವನ್ನು ಅವರನ್ನು ಇದು ಮಾಡ್ತಾ ಇದ್ದಾರೆ. ಸೊ ಇದನ್ನು ಬಿಡಿಸಿ ಹೇಳೋದು ಸಮಾಜದಲ್ಲಿ ಇಂಟೆಲೆಕ್ಚುವಲ್ ಜನರ ಒಂದು ಧಾರ್ಮಿಕ ರೆಸ್ಪಾನ್ಸಿಬಿಲಿಟಿ ಕೂಡ ಇದೆ. ಕರ್ನಾಟಕದಲ್ಲಿ ಸಾಕಷ್ಟು ಇಂಟೆಲೆಕ್ಚುವಲ್ಸ್ ಇದ್ದಾರೆ, ರೈಟರ್ಸ್ ಇದ್ದಾರೆ. ಸೊ ಅವರೆಲ್ಲ ಕೂಡ, ನನ್ನ ರಿಕ್ವೆಸ್ಟ್ ಏನಂದರೆ ಎಲ್ಲರೂ ಕೂಡ ಯಾವುದೇ ಒಂದು ವಿಷಯ ನಾವು ಜನರಿಗೆ ತಿಳುವಳಿಕೆ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು. ಅದು ಮಾತಾಡ್ಬೋದು, ಅಥವಾ ಒಂದು ಆರ್ಟಿಕಲ್ ಬರೀಬೋದು, ಅಥವಾ ಒಂದು ಫೇಸ್ಬುಕ್ ಪೋಸ್ಟ್ ಹಾಕ್ಬೋದು. ನಮಗೆ ಗೊತ್ತಿರೋ ವಿಷಯಗಳನ್ನು ಹೇಳಬೇಕಾಗ್ತದೆ. ಕ್ಯೂಂಕಿ ನಾವು ಅಜೆಂಡಾ ಸೆಟ್ಟಿಂಗ್ ಇಸ್ ನೌ ಗಾನ್ ಫ್ರಮ್ ಅವರ್ ಹ್ಯಾಂಡ್. ಡ್ಯಾನ್. ಓಕೆ, ಈ ಹೊತ್ತಲ್ಲಿ ನನಗೆ ರಾಹುಲ್ ಗಾಂಧಿ ಅವರ ಒಂದು ಸ್ಟೇಟ್ಮೆಂಟ್ ನೆನಪಾಗುತ್ತೆ. ಅವರು ಗುಜರಾತ್ನಲ್ಲಿ ಪಕ್ಷವನ್ನು ಸಂಘಟನೆ ಮಾಡೋ ಹೊತ್ತಿಗೆ ಇದೇ ವರ್ಷ RSS ಮನಸ್ಥಿತಿ ಅವರು ಹೊರಗಡೆ ಹೋಗಲಿ ಅಥವಾ ಹೊರಗಡೆ ಹಾಕೋ ಕೆಲಸ ಆಗಬೇಕು ಅಂತ ಹೇಳಿದರು. ಕರ್ನಾಟಕದಲ್ಲಿ ಈ ರಾಜ್ಯದ ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷರು ವಿಧಾನಸಭೆ ಒಳಗೆ ನಿಂತು RSSನ ಸಂಘಗೀತೆಯನ್ನು ಹಾಡ್ತಾರೆ, ನಮಸ್ತೆ ಸದಾ ವತ್ಸಲೆ ಅಂತ. ಮತ್ತು ಅದಕ್ಕೆ ಪೂರಕವಾಗಿ ಕೆಲವು ಹೇಳಿಕೆಗಳು ಬರುತ್ತೆ. ಒಂದು ಕಡೆ ನೀವು ನೀವು ಅಂತಂದರೆ ನಿಮ್ಮ ಹೈ ನಾಯಕತ್ವ ರಾಹುಲ್ ಗಾಂಧಿ ಅವರು RSSನ ಅಡಿಯಿಂದ ಮುಡಿವರೆಗೂ ವಿರೋಧ ಮಾಡ್ತೀರಿ, ಅದನ್ನು ದೇಶ ವಿರೋಧಿ ಅಂತ ಕರೀತೀರಿ. ಇನ್ನೊಂದು ಕಡೆ ಅದೇ ಮನಸ್ಥಿತಿಯ ಜನ ಸರ್ಕಾರ ನಡೆಸುವಾಗ ಸ್ವಲ್ಪ ಗೊಂದಲ ಅನ್ಸುತ್ತೆ. ಈಗ ಕಾಂಗ್ರೆಸ್ ಇಸ್ ಅ ವೆರಿ ಬಿಗ್ ಮೂವ್ಮೆಂಟ್. ಇಟ್ ಈಸ್ ನಾಟ್ ಜಸ್ಟ್ ಅ ಪೊಲಿಟಿಕಲ್ ಪಾರ್ಟಿ. ನಾನು ಹಾಗೆ ನೋಡ್ತಾ ಇದ್ದೆ. ಇದರಲ್ಲಿ ಕಾಂಗ್ರೆಸ್ ಐಡಿಯಲ್ಸನ್ನು ಭಾಳ ಕಟ್ಟುನಿಟ್ಟಾಗಿ ಇಟ್ಕೊಂಡಿರುವವರು ಭಾಳ ಜನ ಇದ್ದಾರೆ. ಸೊ ಇನ್ ಮೈ ಒಪಿನಿಯನ್ ರಾಹುಲ್ ಗಾಂಧಿಯ ಸ್ಟೇಟ್ಮೆಂಟ್ ಇಸ್ ದ್ಯಾಟ್ ಈ ದೊಡ್ಡ ಮೂವ್ಮೆಂಟಲ್ಲಿ ಸಿಕ್ಕಾಪಟ್ಟೆ ಜನ ಬರ್ತಾರೆ ಹೋಗ್ತಾರೆ. ಲೈಕ್ ಅದರ್ ಪಾರ್ಟೀಸ್ ವಿ ಡೋಂಟ್ ವರಿ, ಇಟ್ ವಿಲ್ ಕಮ್, ಇಟ್ ವಿಲ್ ಗೋ. ಬಟ್ ಆ 4-5 ಐಡಿಯಾಸನ್ನೇ ನಾವು ಹಿಡ್ಕೊಂಡು ಮುಂದೆ ಹೋಗ್ತೀವಿ. ಈಗ ಫಾರ್ ಎಕ್ಸಾಂಪಲ್ ಶಶಿಕಾಂತ್ ಸೆಂಥಿಲ್, ಈಗ ನಾನು ಇಲ್ಲದೆ ಹೋದರೆ ಕಾಂಗ್ರೆಸ್ ಪಾರ್ಟಿ ಏನು ಕೆಳಗಡೆ ಹೋಗ್ಬಿಡಲ್ಲ, ಅದು ಬೇರೆ ಒಬ್ಬರ ಆ ಧ್ವಜವನ್ನು ಹಿಡ್ಕೊಂಡು ಮುಂದೆ ಹೋಗ್ತಾರೆ. ಸೊ ಇಟ್ ಈಸ್ ಅ ಬಿಗ್ ಜಾತ್ರಾ, ಇಟ್ ವಿಲ್ ಮೂವ್. ಅದೇ ರಾಹುಲ್ ಗಾಂಧಿ ಹೇಳಿರುವುದು. ಆದರೆ ಏನಾಗುತ್ತೆ, ಪಾರ್ಟಿ ಒಳಗೆ ಒಂದು ಪ್ರಮುಖ ಹುದ್ದೆ, ಈಗ ಕಾರ್ಯಕರ್ತರು ಬರ್ತಾರೆ ಹೋಗ್ತಾರೆ ಅಥವಾ ಸಣ್ಣ ಪುಟ್ಟ ನಾಯಕರು ಬರ್ತಾರೆ ಹೋಗ್ತಾರೆ. ಫಾರ್ ಎಕ್ಸಾಂಪಲ್ ನಿಮಗೆ ಶಶಿ ತರೂರ್ ಥರದ ನಾಯಕರು ಅಥವಾ DK ಶಿವಕುಮಾರ್ ಥರದ ನಾಯಕರು ಆ ಒಂದು ಚೌಕಟ್ಟಿನ ಒಳಗೆ ನಿಂತು ಮಾತಾಡಿದಾಗ ಅದು ಪಾರ್ಟಿಗೂ ಎಫೆಕ್ಟ್ ಆಗುತ್ತೆ, ಕಾರ್ಯಕರ್ತರ ಮೇಲೂ ಪ್ರಭಾವ ಬೀರುತ್ತೆ. ನೀವೇನು ಒಂದು ಐಡಿಯಾಲಜಿಯನ್ನು ಅದು ಆರ್ಥಿಕವಾಗಿರಲಿ ಅಥವಾ ಸೆಟ್ ಮಾಡ್ತಾ ಇದ್ದೀರಿ, ಅದು ಕೊಡ್ತಾ ಬೀಳೋದಿಲ್ವಾ ಸೆಂಥಿಲ್ ಅವರೇ? ಇಲ್ಲ, ಕೆಲವೊಂದು ವಿಷಯಗಳು ಮಿಸ್ರೆಪ್ರೆಸೆಂಟ್ ಕೂಡ ಆಗ್ತದೆ. ಓಕೆ, ಇಲ್ಲಿ ನಡೆದಿರೋ ವಿಷಯ ಕೂಡ ಅಧ್ಯಕ್ಷರು ಅವರ ಒಂದು ಎಕ್ಸ್ಪ್ಲನೇಷನ್ ಹೇಳಿದ್ದಾರೆ. ಅದು ನಮ್ಮ ಪ್ರಕಾರ ಇಟ್ ಈಸ್ ಓಕೆ. ಅಂದರೆ ಅವರದ್ದು ಒಂದು ಬಹಳ ಹಿಸ್ಟ್ರಿ ಇದೆ. ಇವತ್ತಲ್ಲ, ಕಾಂಗ್ರೆಸ್ ಪಾರ್ಟಿ ಯೂತ್ ಕಾಂಗ್ರೆಸ್ಸಿಂದ ಅವರು ಬಂದಿರೋ ವ್ಯಕ್ತಿ ಅವರು ಕಾಂಗ್ರೆಸ್ಸು ಭಾಳ ವರ್ಷದಿಂದ ಒಡನಾಟ ಇದೆ. ಸೊ ಐ ಟೋಲ್ಡ್ ಯು, ಕಾಂಗ್ರೆಸ್ ಇಸ್ ನಾಟ್ ಸಮಥಿಂಗ್ ವಿಚ್ ಇಸ್ ವೆರಿ ಸ್ಮಾಲ್. ನಾವು ಈಗ ಫಾರ್ ಎಕ್ಸಾಂಪಲ್ ಬೇರೆ ಯಾವುದೇ ನಾನು ಪಾರ್ಟಿಗೆ ಹೋದರೆ ಒಬ್ಬರು ಲೀಡರ್ ಚಾಯ್ ಕುಡಿದು ಮುಗಿಯೋ ಮಟ್ಟಕ್ಕೆ ನನ್ನ ಮೇಲೆ ಅವ್ರಿಗೆ ಇಂಪ್ರೆಷನ್ ಮಾರಿಬಿಡ್ತದೆ. ಆಮೇಲೆ ಚಾಯ್ ಕುಡಿಯುವಾಗ ನಾನು ಒಳ್ಳೆಯವನು ಇರ್ತೀನಿ, ಬಿಟ್ಟಾಗ ನಾನು ಕೆಟ್ಟವನಾಗ್ತೀನಿ. ಅಂಥ ವಿಷಯ ಕಾಂಗ್ರೆಸ್ಸಲ್ಲಿ ನಡೆಯಲ್ಲ. ಕಾಂಗ್ರೆಸ್ ಈಸ್ ಅ ಮದರ್ ಪಾರ್ಟಿ, ಅದಕ್ಕೆ ಗೊತ್ತು ಯಾರು ಏನು ಅಂತ. ಆ್ಯಂಡ್ ಎರಡನೇದು, ಅವರಾಗಿ ಹೋಗ್ಬಿಡ್ತಾರೆ, ಅವರಾಗಿ ಇರ್ತಾರೆ. ನೀವು ಬರಬೇಡ ಅಂತ ಯಾರು ಹೇಳಲ್ಲ, ನೀವು ಹೋಗಿ ಅಂತ ಹೇಳಲ್ಲ. ಇಟ್ ಹ್ಯಾಪನ್ಸ್. ಬಟ್ ಈ ಒಂದು 5 ಐಡಿಯಾಸನ್ನು ನಾವು ಮುಂದೆ ತಗೊಂಡು ಹೋಗ್ತೀವ ಇಲ್ವಾ ಅಂತ ಮಾತ್ರ ನಾವು ನೋಡ್ತಾ ಇರ್ತೀವಿ. ಸೊ ಈಗ ರಾಹುಲ್ ಗಾಂಧಿ ನಮ್ಮ ಮುಂದೆ ಇದ್ದಾರೆ. ನಮಗೆ ಕಂಪ್ಲೀಟ್ ಅವರನ್ನು ನೋಡಿ ಎಷ್ಟು ಇನ್ಸ್ಪಿರೇಷನ್ ಆಗ್ತಾ ಇದೆ ಅಂದರೆ, ಇಟ್ ಈಸ್ ಅ ಗ್ರೇಟ್ ಇನ್ಸ್ಪಿರೇಷನ್ ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್. ಒಂದು ವೇಳೆ ಅವ್ರ ಮಟ್ಟಕ್ಕೆ ಕ್ಲಾರಿಟಿ ಮತ್ತು ಅವ್ರ ಮಟ್ಟಕ್ಕೆ ಒಂದು ಸೈದ್ಧಾಂತಿಕ ಕ್ಲಾರಿಟಿ ಇಲ್ಲದೇ ಇರುವ ಮನುಷ್ಯ ಇದ್ದರೆ ನಾವು ಕೂಡ ಏನೇನೋ ಮಾಡ್ತಾ ಕೂತಿರ್ಬೋದು. ಬಟ್ ಸೊ ವಿ ಆರ್ ಓಕೆ, ವಿ ವಿಲ್
ಮೂವ್ ಫಾರ್ವರ್ಡ್. ಓಕೆ, ಅಂದರೆ ಒಂದು ಬದಲಾವಣೆಯ ಹೊತ್ತಿದು ಬದಲಾವಣೆ ಆಗಲೇಬೇಕು. ಯಾಕೆಂದರೆ ದೇಶ ನೀವು ಹೇಳ್ದಂಗೆ ಫಾರಿನ್ ಪಾಲಿಸಿ ಇರ್ಬೋದು, ಅಥವಾ ಇಲ್ಲಿ ಅನ್ಎಂಪ್ಲಾಯ್ಮೆಂಟ್ ಸಮಸ್ಯೆ ಇರ್ಬೋದು, ಎಕಾನಮಿ ಇರ್ಬೋದು, ಇದೆಲ್ಲ ಕಾರಣಕ್ಕೆ ಒಂದು ಬದಲಾವಣೆ ಬೇಕು. ಆ ಬದಲಾವಣೆ ಆಗತ್ತೆ ಅಂತ ನಿರೀಕ್ಷಿಸ್ತಾ ಇದ್ದೀರಾ ತಾವು? ಹೇಗೆ, ಏನು ಪ್ರತಿಕ್ರಿಯಿಸ್ತೀರಿ? ಅಂದರೆ ಈ ವ್ಯವಸ್ಥೆಯ ಈ ವ್ಯವಸ್ಥೆ ಓವರಾಲ್ ಅಂದರೆ ಪೋಲರೈಸೇಷನ್ ಇವೆಲ್ಲ ಎಲ್ಲ ತಗೊಳ್ಳಿ. ನಂದು ಭಾಳ ಕ್ಲಿಯರ್ ಥಿಯರಿ ಇದೆ. ನಾನು ಈ ದೇಶವನ್ನು ಪೂರ್ಣವಾಗಿ ನಂಬ್ತೀನಿ. ಈ ದೇಶದಲ್ಲಿ ಯಾರು ಬಂದು ಈ ಸಿಸ್ಟಮೆಲ್ಲ, ಈ ಫಾಸಿಸ್ಟ್ ಸಿಸ್ಟಮೆಲ್ಲ ನಡೆಸಲಿಕ್ಕೆ ಆಗಲ್ಲ. ಯಾಕಂದರೆ ಅಷ್ಟು ಕೇಯೋಸ್ ಇದೆ ನಮ್ಮ ಸಿಸ್ಟಮಲ್ಲಿ. ಐ ವುಡ್ ಕಾಲ್ ಇಟ್ ಆ್ಯಸ್ ಅ ಬ್ಯೂಟಿಫುಲ್ ಕೇಯೋಸ್. ಓಕೆ, ಇಟ್ ಈಸ್ ಬ್ಯೂಟಿಫುಲ್, ಇಟ್ ಮೈಟ್ ಬಿ ಕೇಯೋಟಿಕ್. ಆದರೆ ರೈಟ್ ವಿಂಗಿಗೆ ಆರ್ಡರ್ ಬೇಕು, ಲೆಫ್ಟ್ ರೈಟ್ ಮಾರ್ಚ್ ಮಾಡಬೇಕು. ಅದು ನಾವು ಮಾಡೋಕ್ಕಾಗಲ್ಲ. ಅವ್ರು ಎಷ್ಟು ಟ್ರೈ ಮಾಡಿದ್ರೂ ಅದು ಆಗೋದಿಲ್ಲ. ನೀವು ಈ ದೇಶವನ್ನೇ ತಗೊಳ್ಳಿ, ಎಷ್ಟೋ ವಿಷಯಗಳು ಹೇಳಿದ್ರು ಕೂಡ ಅವ್ರ ಕಂಟ್ರೋಲ್ಗೆ ಬರ್ತಾ ಇಲ್ಲ. ಫಾರ್ ಎಕ್ಸಾಂಪಲ್, ಈ ಸ್ಟೇಟ್ ದಟ್ ಐ ಕಮ್ ಫ್ರಮ್, ಇನ್ನೂ ಅವರು ಒಂದು ಸೀಟ್ ಕೂಡ ಅಲ್ಲಿ ಗೆಲ್ಲಲಿಕ್ಕೆ ಆಗಲಿಲ್ಲ. ಸೊ ದೇರ್ ಆರ್ ಮೆನಿ ಆಸ್ಪೆಕ್ಟ್ಸ್. ನಮ್ಮ ಸ್ಟೇಟಿಗೆ ಅವರು ಎಂಟ್ರಿ ಆಗುವ ಮಟ್ಟಕ್ಕೆ ಇಲ್ಲಿ ಬಿಡಿಸ್ಬಿಡ್ತಾರೆ. ಸೊ ಯು ಕಾಂಟ್ ಕಂಟ್ರೋಲ್ ಇಂಡಿಯಾ. ಅದು ನನ್ನ ಥಿಯರಿ ಇದೆ. ವಿ ವಿಲ್ ಕಮ್ ಬ್ಯಾಕ್ ಟು ದಟ್ chaos. ಬಟ್ ನನ್ನಂಥ ಭಾಳ ಜನ, ನಾಟ್ ಓನ್ಲಿ ಮೀ, ದರ್ ಆರ್ ಸೋ ಮೆನಿ ಪೀಪಲ್ ವಿಲ್ ಕಮ್ ಟು ಫೈಟ್ ಫಾರ್ ದಿಸ್ ಕಾಸ್, ಬಿಕಾಸ್ ವಿ ಆಲ್ ಐಡೆಂಟಿಫೈ ವಿತ್ ದಿಸ್ chaos. ಓಕೆ, ಕೊನೆಯ ಪ್ರಶ್ನೆ. ಅದೇ ಹೊತ್ತಿಗೆ RSS ಅನ್ನೋ ಒಂದು ಸಂಸ್ಥೆ 100 ವರ್ಷವನ್ನು ಪೂರೈಸ್ತಾ ಇದೆ. ಅದಕ್ಕೊಂದು ಐಡಿಯಾ ಇದೆ, ಹಿಂದೂ ರಾಷ್ಟ್ರ ಮಾಡಬೇಕು, 100 ವರ್ಷದಲ್ಲಿ ಮಾಡ್ತೀವಿ ಅಂತ ಕೂಡ ಅವರೊಂದು ಅಂದ್ಕೊಂಡಿದ್ರು. 2ರಿಂದ ಈಗ ಸುಮಾರು 243 ಸ್ಥಾನಕ್ಕೆ, ಕಳೆದ ಬಾರಿ 303 ಏನೋ ಇದ್ರು. ಅಂದರೆ ಒಂದು ಸರ್ಕಾರ ನಡೆಸೋ ಮಟ್ಟಿಗೆ ಮತ್ತು ಕೆಲವು ಬದಲಾವಣೆಯನ್ನು ನೇರವಾಗಿ ತರೋ ಮಟ್ಟಿಗೆ ಒಂದು ಸಂಘ ಬೆಳೆದಿದೆ. ಅದು ಪಕ್ಷ, ಅದರದ್ದು ಒಂದು ಅಂಗ ಬಿಡಿ. ಇದ್ರ ಬಗ್ಗೆ ಏನು ಹೇಳ್ತೀರಿ? ಒಂದು ಐಡಿಯಾ ಇಟ್ಕೊಂಡು, ಒಂದು ಐಡಿಯಾಲಜಿ ಇಟ್ಕೊಂಡು ಹೋಗ್ತಿದ್ದಾರೆ, ಅದರಲ್ಲಿ ಯಶಸ್ವಿ ಆಗ್ತಾ ಇದ್ದಾರೆ ಹಂತ ಹಂತವಾಗಿ. ಅವರು ಇವತ್ತಲ್ಲ, ಅವರು ಮುಂಚೆಯಿಂದನೇ ಇದ್ದಾರೆ ಈ ದೇಶದಲ್ಲಿ. ಈ ಫೈಟ್ ಏನು ಫೈಟ್ ಇದೆ, ದಿಸ್ ಇಸ್ ಫೈಟ್ ಬಿಟ್ವೀನ್ ಯಾರು ಹೈರಾರ್ಕಿಕಲ್ ಸಿಸ್ಟಮ್ ಎಸ್ಟಾಬ್ಲಿಷ್ ಮಾಡಲಿಕ್ಕೆ ಇಷ್ಟಪಡ್ತಾ ಇದ್ದಾರೆ ಮತ್ತು ಯಾರು ಈಕ್ವಿಟಿಯನ್ನು, ಅಂದರೆ ಈಕ್ವಲ್ ಸೊಸೈಟಿಯನ್ನು, ಇವರ ಜೊತೆಗೆ ತಾನೇ ಸಮಸ್ಯೆ. ಬುದ್ಧರ ಕಾಲದಲ್ಲಿ ಏನು ಸಮಸ್ಯೆ ಆಯಿತು, ಸೇಮ್ ಸಮಸ್ಯೆ. ಸೊ ಈ ದೇಶದಲ್ಲಿ ಈ ಫೈಟ್ಗಳು ಆವಾಗಿಂದಲ್ಲ, ಭಾಳ ಟೈಮಿಂದ ನಡೀತಾ ಇದೆ. ಇನ್ ಮೈ ಒಪಿನಿಯನ್ ದಟ್ ಡಿಫೈನ್ಸ್ ಇಂಡಿಯಾ, ದಿಸ್ ಫೈಟ್ ಡಿಫೈನ್ಸ್ ಇಂಡಿಯಾ. ಸೊ ಹಾಗಿರುವಾಗ ಈ ಟೈಮಿಗೆ RSS ಇಸ್ ದಿ ಆರ್ಮ್, ಕಾಂಗ್ರೆಸ್ ಇಸ್ ದಿ ಆಪೋಸಿಟ್, ಆ್ಯಂಡ್ ದಿಸ್ ಫೈಟ್ ವಿಲ್ ಹ್ಯಾಪನ್ no matter how serious this fight is. But this fight is India, it will happen. And in my opinion, the whole independence movement was a fight, and in that fight the equity movement adu ಮುಂದೆ ಬಂತು, ಸಂವಿಧಾನ ಆಯಿತು. ಒಂದು 50 ವರ್ಷ 75 years ನಮ್ಮ ಸಂವಿಧಾನದಲ್ಲಿ ಈಕ್ವಿಟಿ ಸೊಸೈಟಿ ಎಸ್ಟಾಬ್ಲಿಷ್ ಮಾಡಿ ಪ್ರಯತ್ನ ಮಾಡಿದ್ವಿ. ಇವರು ಈಗ ರೈಸ್ ಅಪ್ ಆಗಿದ್ದಾರೆ. 75 years ಅವರು ಎಕ್ಸಸೈಸ್ನ ಮಾಡಿ ಬಿಲ್ಡಪ್ ಮಾಡಿ ಈಗ ರೈಸ್ ಮಾಡಿದ್ದಾರೆ. ಸೊ ಈಗ ಆ ಫೈಟ್ ನಡೀತದೆ. ಬಟ್ ವಿ ವಿಲ್ ಓವರ್ ಪವರ್, ಬಿಕಾಸ್ ಇಟ್ ಈಸ್ ಇಂಡಿಯಾ ವರ್ಸಸ್ ಪೀಪಲ್ ಹೂ ಡೋಂಟ್ ಲೈಕ್ ಇಂಡಿಯಾ. ಸೊ ಹಾಗಾಗಿ ಇಂಡಿಯಾ ವಿಲ್ ಆಲ್ವೇಸ್ ಟ್ರಯಂಪ್. ಅದರಲ್ಲಿ ನನಗೇನು ಎರಡನೇ ಕನ್ಫ್ಯೂಷನೇ ಇಲ್ಲ. ಓನ್ಲಿ ಥಿಂಗ್ ವಿ ಹ್ಯಾವ್ ಟು ಫಾಸ್ಟನ್, ಅದನ್ನು ಜಲ್ದಿ ಮಾಡಿಸ್ಬೇಕು. ನಾವೆಲ್ಲರೂ ಸೇರಿಕೊಂಡು ಜಲ್ದಿ ಮಾಡಿಸ್ಬೇಕು. ನಾವು ಮಾತ್ರ ಎಲ್ಲರೂ, ನಾಟ್ ಓನ್ಲಿ ಕಾಂಗ್ರೆಸ್ ಪಾರ್ಟಿ, ಎಲ್ಲರೂ ಸೇರಿಕೊಂಡು ಜಲ್ದಿ ಮಾಡಿಸಿದ್ರೆ ಮಾತ್ರ ಈ ದೇಶಕ್ಕೆ ಒಂದು ಫ್ಯೂಚರ್, ನಮ್ಮ ಮಕ್ಕಳಿಗೆ ಒಂದು ಪೀಸ್ಫುಲ್ ಲೈಫ್, ಇದೆಲ್ಲ ಮುಂದೆ ಬರ್ತದೆ. ಆ್ಯಂಡ್ ದ ಪೀಪಲ್ ಆಫ್ ದಿಸ್ ಕಂಟ್ರಿ ಆರ್ ಅವೇರ್ ಆಫ್ ದಟ್ ಮ್ಯಾಟರ್, ಈಸ್ ವಾಟ್ ಐ ಫೀಲ್. ಇವತ್ತು ನಮಗೆ ಕಾಣಬಹುದು ಜನ ಒಂದು ಕಡೆ ಸೈಡ್ ಇದ್ದಾರೆ ಅಂತ. ಇಲ್ಲ, ಅವರ ಜೀವನದ ಪಾಲಿಟಿಕ್ಸ್ ಅವರಿಗೆ ಗೊತ್ತಿದೆ. ಅದು ವಾಪಸ್ ಬರ್ತದೆ, ಆ್ಯಂಡ್ ಸ್ಲೋಲಿ ಯು ವಿಲ್ ಸಿ ಎವ್ರಿಥಿಂಗ್ ವಿಲ್ ಚೇಂಜ್. ಡನ್. ಸೆಂಥಿಲ್ ಅವರು ಇಷ್ಟೊತ್ತು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಹಲವಾರು ವಿಚಾರಗಳ ಬಗ್ಗೆ ನಮ್ಮ ಜೊತೆಗೆ ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡ್ರಿ. ಧನ್ಯವಾದಗಳು ತಮಗೆ. ನಮಸ್ಕಾರ. ನಮಸ್ಕಾರ. ಆತ್ಮೀಯರೇ, ಇದಾಗಿತ್ತು ಈಗಿನ ವಿಶೇಷ ಸಂದರ್ಶನ ಕಾರ್ಯಕ್ರಮ. ಈ ಥರದ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ತಾವು ನೋಡಬೇಕಾದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಈ ಕಾರ್ಯಕ್ರಮದ ಬಗ್ಗೆ ತಮ್ಮ ಅನಿಸಿಕೆ, ಅಭಿಪ್ರಾಯಗಳಿದ್ದರೆ ಅದನ್ನು ಕೂಡ ಕಮೆಂಟ್ ಮುಖಾಂತರವಾಗಿ ತಿಳಿಸಿ. ನಮಸ್ಕಾರ.